ओम सद्गुरु श्री शुद्ध ब्रह्मणे नमः। वस्तु निर्देशन रूप मंगल। जो सुख नित्य प्रकाश विभु नाम रूपाधार, मति न लखै जी मति लखै, सो मैं शुद्ध अपार। अब्धि अपार स्वरूप मम, लहरी विष्णु महेश, विधि रवि चंदा वरुण यम, शक्ति धनेश गणेश। जा कृपाळु सर्वज्ञ को, हिय धारत मुनि ध्यान, ताको होत उपाधि तय, मोम लय मिथ्या भान। होई जिहि जानै बिन जगत, मनहु जेवरि साम। न सई भुजग जग जिहि लहै, सो हम आपे आप। बोध जाहि जाको सुकृति, भजत राम निष्काम। सो मेरो है आत्मा, काकू करु प्रणाम, काकू करु प्रणाम। जो सुख नित्य प्रकाश विभु नाम रूप आधार, मति न लखै जिहि मति लखै, सो मैं शुद्ध अपार। सो मैं शुद्ध अपार, सो मैं शुद्ध अपार। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम, जय नमः पार्वते पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ನಾಗರತ್ನಮ್ಮನವರು ವಿಸ್ತಾರವಾಗಿ ವಸ್ತು ನಿರ್ದೇಶ ರೂಪ ಮಂಗಲವನ್ನ ನುಡಿಸಿದರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವರಿಗೆ ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಸ್ವಾಮೀಜಿ ಅವರಿಂದ ಈ ವಿಚಾರ ಸಾಗರದಲ್ಲಿ ಮೋಕ್ಷ ವಿಚಾರಗಳನ್ನು ಕುರಿತು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ತಾವೆಲ್ಲ ಪಾಲಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ ಶಿಷ್ಯ 4ನೇ ತರಂಗದಲ್ಲಿ ಪ್ರವೇಶ ಮಾಡಿದ್ದಾನೆ. ತತ್ವಜ್ಞಾನ ಏನ್ ಹೇಳ್ತದಪ್ಪ ಅಂದ್ರೆ,
ಬೇಕಾಗಿತ್ತು ನಾನು ಏನು ಪಡ್ಕೊಂಡೆ ಅನ್ನಂತ ಒಂದು ಗಲಿಬಿಲಿ ಒಳಗದ. ಶಿಷ್ಯ ಬಂದದ್ದು ಗುರುವಿನ ಹತ್ರ ಮೋಕ್ಷ ಬೇಕಂತ ಬಂದ. ಪರಮಾನಂದ ಪ್ರಾಪ್ತಿ ಸ್ವರೂಪ, ಸರ್ವ ದುಃಖ ನಿವೃತ್ತಿ ಸ್ವರೂಪವಾದಂತ ಒಂದು ಮೋಕ್ಷ. ಆ ಮೋಕ್ಷ ಹೊಂದಲಕ್ ಬಂದು ಇದು ಜಗತ್ ಮಿಥ್ಯ ಅವ, ಇದು ಬ್ರಹ್ಮಾಂಡ ಪಿಂಡಾಂಡ ಮಿಥ್ಯ ಅದವ, ಸಂಸಾರ ಮಿಥ್ಯ ಅದ, ಹುಟ್ಟು ಸಾವುಗಳು ಮಿಥ್ಯ, ಜನನ ಉಪಜೀವನ ಮರಣ ಮಿಥ್ಯ, ಕರ್ತೃತ್ವ ಮಿಥ್ಯ, ಪಾಪ ಪುಣ್ಯಗಳ ಕರ್ತೃತ್ವ, ಸುಖ ದುಃಖಗಳ ಭೋಕ್ತೃತ್ವ, ನಾನು ನನ್ನದು, ಇವೆಲ್ಲ ಅಜ್ಞಾನ, ಇವೆಲ್ಲ ಮಿಥ್ಯ ಅದವ ಅನ್ನಂಥದ್ದು ಗೊತ್ತಾಯ್ತು. ಇದು ಗೊತ್ತಾಗಿ ಸತ್ಯ ಮಿಥ್ಯಗಳ ಒಂದು ವಿಚಾರ ತಿಳಿದೇ ಹೊರತು ನನ್ನ ದುಃಖ ನಿವೃತ್ತಿ ಆಗಲಿಲ್ಲ. ಪರಮಾನಂದ ಸ್ವರೂಪಾದಿ ಅಂತ ಹೇಳಿದ್ರಿ, ಅದನ್ನು ಒಪ್ಪಿಕೊಂಡೆ. ಇದೇನೇನು ಮಿಥ್ಯ ಅದ, ಕಲ್ಪಿತ ಅದ, ಅದನ್ನು ಒಪ್ಪಿಕೊಂಡೆ. ಎಲ್ಲ ಒಪ್ಪಿಕೊಂಡು ಕೂಡ ನನಗ ರಿಸಲ್ಟ್ ಏನಾಗಬೇಕಾಗ್ಯದ, ದುಃಖ ನಿವೃತ್ತಿ ಆಗ್ಬೇಕು. ಎಂತ ದುಃಖ? ಬಂದ ದುಃಖ ಅದು ಹೋಗ್ಬಿಡ್ಬೇಕು, ಇಲ್ಲದಂಗ ಆಗ್ಬೇಕು. ಇಲ್ಲದಂಗಾಗಿ ಮತ್ತೆ ಬರ್ಲಾರ್ದಂಗ ಆಗ್ಬೇಕು. ದುಃಖ ಇದ್ದದ್ದು ಕಡಿಮೆ ಆಗ್ಬೇಕು, ಕಡಿಮೆ ಆಗಿದ್ದು ಮತ್ತೆ ಹೆಚ್ಚಾಗಿರಬಾರ್ದು. ಹಿಂಗಾಗಿ ದುಃಖ ನಷ್ಟ ಆಗ್ಬೇಕು. ಅಂತ ದುಃಖ ನಮಗ್ ಹೆಚ್ಚಾಗಿರಬಾರ್ದು, ಮತ್ತೆ ಒಳ್ಳೆ ಬಂದಿರಬಾರ್ದು. ಅದು ಹಂಗೆ ಕರೆಕ್ಟ್ ಹೋಗಿ ಖಾಲಿ ಆಗ್ಬೇಕ ಹೊರತು ನಮ್ ದುಃಖ ನಿವೃತ್ತಿ ಆಗ್ಬಾರ್ದು. ಇದು ನಿವೃತ್ತಿ ಆಗ್ಬೇಕು. ಪರಮಾನಂದ ಪ್ರಾಪ್ತಿ ಹೆಂಗಾಗಬೇಕು? ಬಂದ ಆನಂದ ಹೋಗಿರಬಾರ್ದು, ಹೆಚ್ಚಾಗ್ಕೊತ ಹೋಗ್ಬೇಕು, ಕಡಿಮೆ ಆಗ್ಬಾರ್ದು. ದುಃಖ ಹೆಚ್ಚಾಗಬಾರ್ದು, ಕಡಿಮೆ ಆಗ್ಬೇಕು. ಆದ ದುಃಖ ಮತ್ತೆ ಬರಬಾರ್ದು. ದುಃಖದ ಕಂಡೀಷನ್ ಗೊತ್ತಾಯ್ತರ? ಸುಖ ದುಃಖ ಹೆಂಗಿರ್ಬೇಕಂತ. ಆನಂದ ಬಂದದ್ದು ಹೋಗ್ಬಾರ್ದು, ಒಮ್ಮ ಪ್ರತೀತಿ ಆಗಿದ್ದು. ಅವಾಗ ಸತ್ಸಂಗದಾಗ ನಿಮಗ ಆನಂದ ಪ್ರತೀತಿ ಆಗ್ತಿರ್ತದ. ಅದು ಪ್ರತೀತಿ ಆಗಿದ್ದು ಮತ್ತೆ ಬಾಧಗೊಳ್ಳಬಾರದು. ಬಾಧಗೊಳ್ಳದಂತ ಆನಂದ ಬೇಕು. ಮತ್ತೆ ದುಃಖ ನಿವೃತ್ತಿನೂ ಆಗಿರ್ತದ. ಆದ್ರೆ ಸತ್ಸಂಗ ಮುಗಿದ್ಮೇಲೆ ಮತ್ತೆ ದುಃಖ ಬಂದು ಒಕ್ಕರಿಸುತ್ತದ. ಅದಕ್ಕೆ ಹೋದ ದುಃಖ ಮತ್ತೆ ಬರಬಾರದು. ಮತ್ತು ದುಃಖ ಕಡಿಮೆ ಆಗ್ತದ, ಅದು ಹೆಚ್ಚಾಗಬಾರ್ದು. ಆನಂದ ನಮಗ ಜೀವನದೊಳಗೆ ಎಲ್ಲಿ ಸಿಗಲಾರದಂತ ಆನಂದ ಇಲ್ಲಿ ಹೆಚ್ಚಾಗ್ತದ, ಮತ್ತ ಒಳ್ಳೆ ಕಡಿಮೆ ಆಗಬಾರ್ದು. ಇಂಥ ಒಂದು ಮೋಕ್ಷದ ಸ್ಥಿತಿ ಬೇಕು ನಮಗ. ಅದು ನಮಗ ಸಾಧಿಸಿಲ್ಲ ಅಂತೇಳಿ 153-52ನೇ ವಿಷಯಾಂಕದೊಳಗೆ ಕೇಳಿದಾಗ ಗುರು ಹೇಳ್ತಾನ, ನಾನು ಅದನ್ನೇ ಹೇಳ್ಕೊತ ಬಂದಿನಿ. 115ನೇ ವಿಷಯಾಂಕ ಮತ್ತು 123ನೇ ವಿಷಯಾಂಕದಲ್ಲಿ ಈ ವಿಷಯವನ್ನ ಸಾಕಷ್ಟು ನಿನಗೆ ಹೇಳಿನಿ. ಅದೇನ್ ಮಾಡಿದೆ? ಶ್ರವಣ ಮಾಡಿದೆ ಅಷ್ಟೇ. ಅದನ್ನ ಮನನ ಮಾಡೋದ್ರ ಸಲುವಾಗಿ ಇನ್ನೊಂದು ಸಾರಿ ಓದ್ಕೋ. ಇನ್ನೊಂದ್ ಸಾರಿ ಓದಿ ಏನ್ ಮಾಡು, ಇನ್ನೊಂದ್ ಸಾರಿ ಅದನ್ನೇ ಕುರಿತು ಚಿಂತನೆ ಮಾಡಿ ಮಾಡಿ ನಿಧಿಧ್ಯಾಸನ ಮಾಡ್ಕೊ. ನಿಶ್ಚಯ ಜ್ಞಾನ ಮಾಡ್ಕೊಂಡೆ ಅಂತಂದ್ರ ಏನಾಗ್ತದ? ರಹೈ ನ ಅಂದ್ರೆ ಇರಂಗಿಲ್ಲ. ರಂಚಕ ಖೇದ ಜಗ. ನಿನ್ನೊಳಗ ದುಃಖ ಅನ್ನೋದೇ ಏನು ಉಳಂಗೇ ಇಲ್ಲ. ಅದನ್ನ ನಿಶ್ಚಯ ಮಾಡ್ಕೊ ಅಂತ ಹೇಳಿದ್ರು. 115 ಓದಿರಿ, 123 ಓದಿದ್ರಿಲ್ಲ ಮರದಿವ್ಸ? ನಿನ್ನೆ ಓದ್ಯಾರ ಪದ್ಯ ಓದ್ಯಾರಲ್ಲ? ಆಯ್ತು. ಅದ್ರೊಳಗಿನ ವಿಷಯ ಶ್ರವಣ ಆಗ್ಯದ. ಈಗ ಮನನಕ್ಕಾಗಿ ಆ 2 ವಿಷಯಾಂಕಗಳನ್ನ ಗಟ್ಟಿಯಾಗಿ ಓದಿ ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಅದು ಮಾಡ್ಕೋಬೇಕಾದ ಕೆಲಸ ಯಾರು? ನೀವೇ ಮಾಡ್ಕೋಬೇಕು. ಅದು ನಾವು ಮಾಡೋದಲ್ಲ. ನೀವು ಮಾಡ್ಕೊಳ್ಳೋಂತ ನಿಶ್ಚಯ ಜ್ಞಾನ ನಾವು ಮಾಡೋದಿರಲ್ಲ. 115, 123ನೇ ವಿಷಯಾಂಕದಲ್ಲಿ ಅದನ್ನು ಸರಿಯಾಗಿ ತಿಳ್ಕೋರೆ ಅಂತ ಹೇಳ್ತಾರ. ಏನು ಹೊಸದು ಹೇಳಂಗಿಲ್ಲ. ಈಗ ಎಲ್ಲ ಮೊದಲು ಹೇಳಿದ್ದಿರೋದು
ರಾಜ ಮತ್ತು ರೋಹಿಕನ ದೃಷ್ಟಾಂತ ಕೊಟ್ಟ. ಮಹಾರಾಜನ ಬಳಿ ಸಾಕಷ್ಟು ಸಂಪತ್ತು ಅದ, ವಸ್ತ್ರ ವಜ್ರ ವೈಡೂರ್ಯ ಏನೆಲ್ಲ ಇದ್ರು ಅವನಿಗೆ ದೊಡ್ಡ ದಾನಿ ಅಂತ ಒಂದು ಹೆಸರಿತ್ತು. ಯಾವಾಗ ರೋಹಿಕನ ಹೆಸರು ಕೇಳಿದ, ರೋಹಿಕನ ಹೆಸರು ಕೇಳಿದ ಕೂಡಲೇ ಅವನಿಗೆ ನಿದ್ದೆ ಹತ್ತಲಿಲ್ಲ. ನನಗಿಂತ ಒಬ್ಬ ದಾನಿ ಅದನಂತೇಳಿ ಗೊತ್ತಾಗಿ ಅವನಿಗೆ ಭಯ ಚಾಲು ಆಯ್ತು. ಹಿಂಗಾಗಿ ಅವನಿಗೇನಾಯ್ತು, ಚಿಂತೆ ಚಾಲು ಆಯ್ತು. ಆ ಚಿಂತೆ ದೂರ ಮಾಡ್ಕೊಳಕ ರೋಹಿಕ ಅಂತ ಎಲ್ಲೇನ ಅಂತ ಹೋಗಿ ಭೇಟಿ ಆದ್ಮೇಲೆ ಅವಾಗ ರೋಹಿಕನಿಗೆ ಇವನು ಸಾಕಷ್ಟು ಸಂಪತ್ತು ವಜ್ರ ವೈಡೂರ್ಯ ಕೊಡ್ಲಕ್ ಹೋದ್ರ ಇವೆಲ್ಲ ತಗೊಂಡು ನನ್ನೇನ್ ಖರೀದಿ ಮಾಡ್ಲಕ್ ಬಂದಿದೇನೋ ಅಂತಂದ. ಆ ತತ್ವಜ್ಞಾನಿ ಹೆಂಗಿದ್ನಂದ್ರ ಒಂದು ಬಂಡಿಯ ಹಮಾಲ, ಮಂಡಿ ಜಗ್ಗುವ ಹಮಾಲನಾಗಿದ್ದ. ಅವನು ತತ್ವಜ್ಞಾನಿ ಆಗಿದ್ದ. ಇವನು ಒಯ್ದಿಟ್ಟಂತ ಸಂಪತ್ತು ಏನದ ಅದನ್ನೆಲ್ಲ ಎಡಗಾಲಿನಿಂದ ಚಾಡಿಸಿ ಹೋದ. ರಾಜ ಬಾ ಭೇಟಿಯಾಗಿ ಬಾ ಅಂದ್ರೆ ಅವನ ಬಲ್ಲಿ ನಂದೇನ್ ಕೆಲ್ಸ ಇಲ್ಲ, ನನ್ನ ಬಲ್ಲಿ ಅವನಿತ್ತಂದ್ರ ಅವನಿಗೆ ಬಾ ಅಂತ. ಈ ರೀತಿ ಇವೆಲ್ಲ ಹೇಳೋದು ಕೇಳೋದು ನೋಡಿದ್ರೆ ಮೈ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲದಕ್ಕ ಚಿಂತೆ ಇಲ್ಲ, ಊಟ ಮಾಡ್ಲಕ್ಕ ಅನ್ನ ಇಲ್ಲ ಅಂತ ಚಿಂತೆ ಇಲ್ಲ. ಅವನಿಗೆ ಕಟಿಂಗ್ ಮಾಡಿಸ್ಕೊಳಕ್ ರೊಕ್ಕ ಸಹಿತ ಇಲ್ಲ, ಗಡ್ಡ ಕೂದಲ ಎಲ್ಲ ಹಂಗೆ ಬಿಟ್ಟಾನ. ಅವನು ಸ್ವಚ್ಛನೇ ಇಲ್ಲ ಮನುಷ್ಯ, ಬೆವರಿನ ನಾತದಿಂದ ತುಂಬ್ಯಾನ. ಅದ್ರ ಒಳಗ ಬ್ರಹ್ಮಜ್ಞಾನದ ತೇಜಸ್ಸು ತುಂಬಿ ತುಳಗಕತ್ತದ, ಬ್ರಹ್ಮ ತೇಜಸ್ಸು ತುಂಬಿ ತುಳಗ್ಲಕತ್ತದ. ಬ್ರಹ್ಮಜ್ಞಾನಿ ಆದವನೇ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ವೇಷಧಾರಿಯಾಗಿ ಇರ್ಬೇಕು, ಅಂತವನೇ ಇರ್ಬೇಕು, ಸನ್ಯಾಸಿಯಾಗಿರ್ಬೇಕಂತದ ಏನಿಲ್ಲ. ಬ್ರಹ್ಮಜ್ಞಾನ ಎಲ್ಲಿ ಬೇಕಲ್ಲಿ ಸಿಗ್ತದ, ಹೆಂಗ್ ಬೇಕಂಗೆ ಇರ್ತಾರ. ಅವರ ಲಕ್ಷಣಗಳ ಬಗ್ಗೆ ಏನೇನು ಸ್ಟ್ಯಾಂಡರ್ಡ್ಸ್ ಇಲ್ಲ, ಇದು ತಿಳ್ಕೊಂಡ್ಬಿಡ್ರಿ. ಲಿಂಗ ಪೂಜೆ ಮಾಡ್ಕೊಳ್ಳೋರೆ ಬ್ರಹ್ಮಜ್ಞಾನಿಗಳಿರ್ತಾರ, ದೇವಸ್ಥಾನಕ್ಕೆ ಹೋದವ್ರೆ ಬ್ರಹ್ಮಜ್ಞಾನಿಗಳಿರ್ತಾರ, ದಿನ ಚಳಕ ಮಾಡೋರೆ ಬ್ರಹ್ಮಜ್ಞಾನಿಗಳಿರ್ತಾರ. ಇವೇನು ಆಚಾರ ವಿಚಾರಗಳದಾವಲ್ಲ, ಆಚಾರ ವಿಚಾರಕ್ಕ ಬ್ರಹ್ಮಜ್ಞಾನಿಗೆ ಏನೇನು ಸಂಬಂಧ ಇಲ್ಲ. ಏನೆಲ್ಲ ಆಚಾರ ವಿಚಾರಗಳು ಮಾಡಿ ದುಃಖಿ ಆಗಿದ್ನಂದ್ರೆ ಏನ್ ಮಾಡ್ತೀರಿ? ಆನಂದನೇ ಇಲ್ಲ, ಮೋಕ್ಷನೇ ಇಲ್ಲ. ಆಚಾರ ವಿಚಾರದ ಬೆನ್ನತ್ತಿ ಹೋಗಿ ನಮಗ್ ಏನ್ ಆಗ್ಬೇಕು ಅದೇ ಆಗ್ಲಿಲ್ಲ ಅಂದ್ರೆ ತಗೊಂಡೇನ್ ಮಾಡ್ತೀರಿ? ಆಚಾರ ವಿಚಾರ ಬೇರೆ, ಅವು ಏನದ ಕೆಳಮಟ್ಟದ ಸಾಧಕರಿಗಾಗಿ. ಬ್ರಹ್ಮಜ್ಞಾನದ ಆನಂದದಲ್ಲಿರೋರು ಮೀರಾಬಾಯಿ ಗುರು ಯಾರು? ಒಬ್ಬ ಸಮಗಾರನ ಗುಡಿಸಿಲಿನಲ್ಲಿ ಹೋಗಿ ಬ್ರಹ್ಮಜ್ಞಾನ ಕೇಳ್ತಿದ್ದಳು ಮೀರಾಬಾಯಿ, ರಾಜನ ಹೆಂಡತಿ. ಅವೆಲ್ಲ ಹಳೆ ಕಥೆಗಳು ಬಿಡ್ರಿ. ನಿಶ್ಚಿಂತೆಯಾಗಿರೋದಕ್ಕೆ ಅಕ್ಕಮಹಾದೇವಿ ವಚನ ಏನದ? ಅಕ್ಕಮಹಾದೇವಿ ವಚನ ಅಂತೂ ನಮ್ಮ ಸಮೀಪದಕ್ಕೆಲ್ಲ ಮನಿ ಮಗಳು ನಿಶ್ಚಿಂತಿರಂತಕ್ಕ ಒಂದು ವಚನ ಹೇಳಲ್ಲ. ಏನ್ ವಚನ ಹೇಳಲ್ಲ? ಹಸಿವಾದರೆ ಬೆಸ್ವಾನಗಳುಂಟು, ಭಿಕ್ಷಾಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ತೃಷ್ಣೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸುಟಿದ ವಸ್ತ್ರಗಳು ಉಂಟು. ಈಗ ಒಬ್ಬರ ಮನೆಗೆ ಯಾರ್ಯಾರ ಸತ್ತಾರಂತಂದ್ರ ಅವ್ರ ಗಾದಿ ಮೇಲೆ ಮಕ್ಕೊಂಡ್ರೆ ಅವ್ರ ಗಾದಿ ಸಹಿತ ಒಗಿತಾರ, ಅವ್ರ ಹಾಸಿಗೆ ಸಹಿತ ಒಗಿತಾರ, ಅವ್ರ ಬಟ್ಟೆ ಸಹಿತ ಒಗಿತಾರ. ಸತ್ತವ್ರ ಬಟ್ಟೆಗೆ ಏನಾಗಿರ್ತದ? ಸತ್ತವ್ರ ಬಟ್ಟೆಗೆ ಏನಾಗಿರ್ತಾವ್ರಿ? ಏನೂ ಆಗಿರ್ತದ, ಏನಾಗಿರೋ ಸತ್ತೋಗ್ಬಿಟ್ಟಿರ್ತಾರ. ಅವ್ರ ಬಟ್ಟೆ ಎಲ್ಲ ಚಲೋ. ಅದಕ್ಕೆ ಅಂತ ಅಕ್ಕಮಹಾದೇವಿ ಹೌದ್ರ ಬಗ್ಗೆ ಕೆಟ್ಟ ಭಾವನೆ ತಾಳ್ಬೇಡ್ರಿ. ಯಾರ ಗಾದಿ ಪಾದಿ ಒಗದಿದ್ದಕ್ಕಂತಂದ್ರ ತಗೊಂಡ ಹಾಸ್ಕೊಂಡ್ ಮಕ್ಕಳು ಏನಾಗಲ್ಲ ಅಂತ. ಹಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಇವ್ ಯಾವ ಇದ್ರೇನು ಇಲ್ಲಂದ್ರೇನು, ಏನ್ ನಮ್ಗೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಏನಿಲ್ಲ. ಆದ್ರ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು. ಇದು ಒಂದು ಮುಖ್ಯವಾಗಿ ಇತ್ತು ಅಂತಂದ್ರೆ ಉಳಿದದ್ದೆಲ್ಲ ತಗೊಂಡು ನಾನು ಏನು ಮಾಡ್ಲಿ? ನೀನ್ ಇಲ್ಲದ ಸ್ವರ್ಗವೇ ನನಗೆ ನರಕವಯ್ಯ. ಚನ್ನ ಮಲ್ಲಿಕಾರ್ಜುನ ಬೇಕಾದಷ್ಟು ಸ್ವರ್ಗ ಇದ್ರೂ ಸಹಿತ ಅಲ್ಲಿ ನೀನು ಇಲ್ಲಲ್ಲ. ಕೌಶಿಕ ಮಹಾರಾಜನ ಸಂಸಾರ ಸ್ವರ್ಗ ಸುಖ,
ಕಂಡಂಗ್ ನನ್ನ ಜೀವನ ನರಕ ಕಂಡಂಗ್ ಕಾಣ್ತಿರ್ಬಹುದು, ಆದ್ರ ಇದು ನನಗ ಸ್ವರ್ಗ ಅದ ನೋಡು ಚನ್ನಣ್ಣ ಅಂತಾಳೆ. ನಿಶ್ಚಿಂತನಾಗಿರುವುದಕ್ಕೆ ಬೇಕಾದಷ್ಟು ಮಾರ್ಗದರ್ಶನಗಳು, ಅವು ಏನ್ ಮಾಡ್ಬೇಕು, ಯಾರು ನಿಶ್ಚಿಂತನಾಗಿರ್ಬೇಕಂತಾರ ಅವ್ರಿಗೆ ಅವೆಲ್ಲ ಉಪಯೋಗ ಆಗ್ತದ. ನಮಗ ಚಿಂತೆ ಮಾಡೋದು ಅಳದೆ ಅದರಾಗೆ ಒಂದು ಸುಖ ಅದ. ಅವಿವೇಕಿಗಳಿಗೆ ಚಿಂತೆ ಮಾಡದೆ ಒಂದು ಸುಖ, ಅವಿವೇಕಿಗಳಿಗೆ ಅಳದೆ ಒಂದು ಸುಖ. ಅಳದ್ರಾಗ ಸುಖ ಇರ್ತದ್ರಿ, ನಗದ್ರಾಗ ಸುಖ ಇರಲ್ಲ. ಕೆಲವೊಬ್ಬರಿಗೆ ಅವಿವೇಕಿಗಳಿಗೆ ಅಳದ್ರಾಗೆ ಸುಖ ಇರ್ತದ. ಹಂಗಿದ್ದಾಗ ಅವ್ರು ಯಾವಾಗಲೂ ಅಳ್ತಿರ್ತಾರ. ನಾವೇನ್ ತಿಳ್ಕೊಂಡಿ, ಅಯ್ಯೋ ಪಾಪ ಅಳ್ಳಕತ್ತಾರ ಅಂತೇಳಿ ನೀವೇನಾರ ಅವರಿಗೆ ಕರುಣೆ ತೋರಿ ಸಹಾಯ ಮಾಡಿದ್ರಂದ್ರ ಆ ಕಾರಣ ಬಿಡ್ತಾರ, ಮತ್ತೊಂದು ಕಾರಣ ಹಿಡ್ಕೊಂಡು ಅಳ್ತಿರ್ತಾರ. ಅವ್ರಿಗೆ ಅಳ್ಳಕ್ಕ ಒಂದ್ ನೆಪ ಬೇಕಾಗಿರ್ತದ, ಚಿಂತೆ ಮಾಡ್ಲಕ್ಕ ಒಂದು ನೆಪ ಬೇಕಾಗಿರ್ತದ. ಅವ್ರದ್ದು ಸ್ವಭಾವನೆ ಚಿಂತೆ ಮಾಡೋದು, ಅಳೋದು, ದುಃಖ ಪಡೋದು, ಕಿರಿಕಿರಿ ಮಾಡೋದು, ಈ ರೀತಿ ಇರ್ತಾರ. ಹಂಗಿದ್ದಾಗ ಅಂತವ್ರಿಗೆ ಒಂದು ಸಣ್ಣ ಕಾರಣ ಸಿಕ್ಕರು ಸಾಕು, ಅವ್ರು ತಮ್ಮ ಸ್ವಭಾವವನ್ನು ವ್ಯಕ್ತಪಡಿಸ್ತಿರ್ತಾರ. ಹಿಂಗಾಗಿ ನಾವು ನಿಶ್ಚಿಂತನಾಗಿ ಇದ್ರೆ ಅದೇ ಬ್ರಹ್ಮಜ್ಞಾನ. ನಿಶ್ಚಿಂತೆಯೇ ಬ್ರಹ್ಮಜ್ಞಾನ. ಮಿಥ್ಯವನ್ನ ಮಿಥ್ಯ ಅಂತ ತಿಳ್ಕೊಳ್ಳೋದೇ ಬ್ರಹ್ಮಜ್ಞಾನ. ಸತ್ಯವನ್ನ ಸತ್ಯ ಅಂತ ತಿಳ್ಕೊಳ್ಳೋದೇ ಬ್ರಹ್ಮಜ್ಞಾನ. ಎಲ್ಲ ಹೇಳ್ಕೊತ ಹೋಗ್ತಾರ. ಮುಂದಿನ 3ನೇ ಲಕ್ಷಣ ಏನದ, ಅವನಲ್ಲಿ ತಾನೆಂಬುವದ ತೋರದಿರುವುದೋ ಅದೇ ಬ್ರಹ್ಮಜ್ಞಾನ. ನಾನು ಅನ್ನಂಥದ್ದು ಬಂತು ಅಂತಂದ್ರ ಏನೇನು ಬರ್ತಾವ ಸಮಸ್ಯೆಗಳಂತಂದ್ರ, ನಾನು 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 ಅಂದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಅವೇ ಬೇರೆ, ನಾನೇ ಬೇರೆ. ಬ್ರಹ್ಮ, ಅಖಂಡ ಬ್ರಹ್ಮ ನೋಡುವುದಕ್ಕೆ ಫಸ್ಟ್ ಅಡ್ಡಿಯಾಗಿದ್ದೇ ಈ 84 ಲಕ್ಷ ಜೀವರಾಶಿಗಳಿಂದ ತಾನು ಭಿನ್ನವಾಗಿ, ತಾನು ಮನುಷ್ಯ ಜನ್ಮ, ನಂದು ಶ್ರೇಷ್ಠ ಜನ್ಮ, ಉಳಿದ ಜನ್ಮಗಳೆಲ್ಲ ಹೀನ ಜನ್ಮಗಳು. ಹೀನ ಜನ್ಮ ಏನಕ್ಕ, ನಾವೇ ಮಾಡಿದ ಕರ್ಮ ಅನುಭವಿಸುವುದಕ್ಕ ಭೋಗದ ಒಂದು ಬದುಕು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನನ್ನು ಒಬ್ಬನ ಬಿಟ್ರೆ ಉಳಿದ ಎಲ್ಲ ಜನ್ಮಗಳೇನದವ ಭೋಕ್ತೃತ್ವ ಅದಾವ. ಅವೆಲ್ಲ ಕರ್ಮ ಭೋಗಿಸಿದ ಮೇಲೆ ಮತ್ತ ಮನುಷ್ಯ ಜನ್ಮಕ್ಕೆ ಬರ್ತದ ಅದು ವಾಪಸ್. ನಿಮ್ಮದು ನೆಟಿವ್ ಪ್ಲೇಸ್ ಇದ್ದಂಗ ಮನುಷ್ಯ ಜನ್ಮ. ಎಲ್ಲಾರ ಹೋಗ್ರಿ, ಏನಾರ ಕೆಲಸ ಮಾಡ್ರಿ, ಏನಾರ ಬಿಡ್ರಿ, ಕಡೆಗೆ ನಿಮ್ ಊರಿಗೆ ನಿಮ್ ಮನೆಗೆ ಹೆಂಗ್ ಗೊತ್ತಿರಲ್ಲ. ಹಂಗದ ಜೀವನಿಗೆ ಮನುಷ್ಯ ಜನ್ಮ ಅನ್ನೋದು ನೆಟಿವ್ ಪ್ಲೇಸ್ ಇದ್ದಂಗ. ಮೊದಲು ತನ್ನ ನೆಟಿವ್ ಪ್ಲೇಸಿಗೆ ಬರ್ತಾನ, ಬಂದು ಮತ್ತ ಏನೇನೋ ಕರ್ಮ ಮಾಡ್ತಾನ, ಅದು ಭೋಗಿಸ್ಲಕ್ಕ ಮತ್ತ ಭೋಕ್ತೃತ್ವ ಹೋಗ್ತಾನ. ಮನುಷ್ಯನಾಗಿ ಕರ್ತೃತ್ವ ಮಾಡ್ತಾನ, ಮತ್ತ ಮನುಷ್ಯನಾಗಿ ಏನ್ ಅನುಭವಿಸ್ಬೇಕು ಪ್ರಾರಬ್ಧ ಅದು ಭೋಕ್ತೃತ್ವನೂ ಇರ್ತದ. ಅದ್ರ ಜೊತೆಗೆ ಮತ್ತ ಹೊಸ ಕರ್ಮ ಏನ್ ಮಾಡ್ತಾನ, ಆ ಕರ್ಮದಿಂದ ಮತ್ತ 84 ಜೀವರಾಶಿಗಳ ಪೈಕಿ ಅವನ ಕರ್ಮಕ್ಕೆ ಯಾವ ಜನ್ಮ ಸೆಟ್ ಆಗ್ತದ ಆ ಜನ್ಮಕ್ಕೆ ಓದ್ತಿರ್ತಾನ, ಮತ್ತ ಮನುಷ್ಯನಾಗಿ ಬರ್ತಾನ. ಅವನು ಹೀನ ಯೋನಿಗಳಿಗೆ ಹೋಗಿ ಹೀನ ಜನ್ಮನು ಹೋಗ್ಬೋದು, ಮತ್ತ ಉತ್ತಮ ಶ್ರೇಷ್ಠನಾಗಿ ಗುರು ಆಗ್ಬೋದು, ಪರಮಾತ್ಮ ಆಗ್ಬೋದು, ಬ್ರಹ್ಮ ಆಗ್ಬೋದು, ಸೂರ್ಯ ಚಂದ್ರಾದಿಗಳು ಏನ್ ಬೇಕಾದ ವ್ಯಕ್ತಿತ್ವ ಕಳಿಸ್ಬೋದು. ಎಲ್ಲ ಅವನ ಹತ್ರ ಏನ್ ಬೇಕಾದ್ ಮಾಡೋದು ಮನುಷ್ಯ ಜನ್ಮ. ಅದಕ್ಕಿಲ್ಲಿ ಮನುಷ್ಯ ನಾನು, ಮತ್ತೆ ನಾನು ಗಂಡಸ್ ಮಗ, ನಾನು ಹೆಣ್ಣು ಮಗಳು, ಹಿಂಗೆಲ್ಲ ಬಂದ್ಬಿಡ್ತಾವ. ಗಂಡಸ್ ಮಗ ಅಂದ ಒಂದೇ ಇಂಪಾರ್ಟೆನ್ಸ್. ಹೆಣ್ಣು ಮಕ್ಕಳು ನೋಡ್ರಿ, ಬ್ಯಾಂಕಿನಾಗ ಕ್ಯೂ ನಿಂತಿರ್ತೀರಿ, 100 ಮಂದಿ ಕ್ಯೂ ನಿಂತಿರ್ತೀರಿ, ಒಬ್ಬ ಹೆಣ್ಮಗಳು ಬಂದು ಸೀದಾ ತಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾವ. ಎಲ್ಲ 100 ಮಂದಿಗೆ ಹಂಗೆ ನಿಂದಿರಿಸಿ. ಅಲ್ಲಿ ನಾನ್ ಹೆಣ್ಮಗಳು ಅನ್ನೋದಲ್ಲಿ ಕೆಲಸ ಮಾಡ್ತಿರ್ತದಿಲ್ಲ ಅವ್ರಿಗೆ. ಹೀಗಾಗಿ ಗಂಡ ಹೆಣ್ಣ ಅನ್ನೋದು, ಶ್ರೀಮಂತ ಬಡವ ಅನ್ನೋದು, ಹಿರಿಯ ಕಿರಿಯ ಅನ್ನೋದು, ಭಾರತೀಯ ಪಾಕಿಸ್ತಾನ ಅನ್ನೋದು, ಆ ಭಾಷೆ ಈ ಭಾಷೆ ಅನ್ನೋದು, ಬ್ರಾಹ್ಮಣ ಶೂದ್ರ ಅನ್ನೋದು, ಮತ್ತೆ ಏನಂತೀರಿ ಬ್ರಹ್ಮಚಾರ್ಯ ಸನ್ಯಾಸಿ ಅನ್ನೋದು, ಮತ್ತಿನ್ನೇನೇನು ವಿದ್ಯಾವಂತ ಅವಿದ್ಯಾವಂತ, ಪಂಡಿತ ಪಾಮರ, ಅಧಿಕಾರಿ ಅನಧಿಕಾರಿ, ಏನಾರ ಒಂದು ದೊಡ್ಡ ಹುದ್ದೆ ಒಳಗಿದ್ದವನಿಗೆ ಅಧಿಕಾರಿ ಅಂತ ಅಂತಾರ. ಮತ್ತೆ ಯಜಮಾನ
ಕಳ್ಕೋಬೇಕು, ಎಲ್ಲ ಕಳ್ಕೋಬೇಕು. ನೀನು ನೀನು ಅನ್ನೋದೇನದು ಭಕ್ತಿ ಮಾರ್ಗ, ಅದು ಜ್ಞಾನ ಮಾರ್ಗ ಅಲ್ಲ. ಅದು ಭಕ್ತಿ ಮಾರ್ಗ, ಅದು ಜ್ಞಾನ ಮಾರ್ಗದವ್ರ ಕಣ್ಣಿಗೆ ಅದು ಅಜ್ಞಾನದ ಕೆಲಸನೇ. ಅದು ಅಖಂಡ ಭಾವ ಇಲ್ಲ, ಅಲ್ಲಿ ಒಂದೇ ಭಾವ ಇಲ್ಲ. ಅಲ್ಲಿನೂ ನೀನು ಅನ್ನೋದ್ರಾಗೂ ಭೇದ ಅದ, ನಾನು ಅನ್ನೋದ್ರಾಗೂ ಭೇದ ಅದ. ನಾನು ಮತ್ತು ಬ್ರಹ್ಮ ಅಂತ ಎರಡು ಸತ್ಯಗಳು ಇಲ್ಲ, ಒಂದು ಸತ್ಯ ಅದು ಅಷ್ಟೇ. ಇದು ತಿಳ್ಕೋಬೇಕು. ನಾನು ಅನ್ನೋದು ಬಿಡು ಅಂತ ಯಾಕಂತಾರ ಅಂತಂದ್ರೆ ಸತ್ಯ ಇರೋದು ಒಂದೇ. ನಾನು ಅನ್ನೋದು ಸತ್ಯ ಆದ್ರ ಬ್ರಹ್ಮ ಮಿಥ್ಯೆ ಆಗ್ತದೆ, ಮತ್ತೆ ಬ್ರಹ್ಮ ಸತ್ಯ ಆಯ್ತು ಅಂತಂದ್ರೆ ನಾನು ಅನ್ನೋದು ಮಿಥ್ಯೆ ಆಗ್ತದೆ. ನಾನು ಮತ್ತು ಬ್ರಹ್ಮ ಅಂತೇಳಿ ಎರಡು ಸತ್ಯಗಳಿಲ್ಲ, ಇರುವುದು ಒಂದೇ ಸತ್ಯ, ಅದುವೇ ಬ್ರಹ್ಮ ಸತ್ಯ. ನಾನು ಎಂಬುವುದು ಮಿಥ್ಯ, ನಾನು ಎಂಬುವುದು ಜಡ ಅನಾತ್ಮ, ಬ್ರಹ್ಮ ಎನ್ನುವುದು ಚೇತನ ಆತ್ಮ. ಈ ಬ್ರಹ್ಮ ಎನ್ನುವುದು ನೀವೇ, ನಾನು ಅನ್ನೋ ಅಜ್ಞಾನನೂ ನಿಮ್ಮದೇ, ನಾನು ಎನ್ನುವ ಅಜ್ಞಾನನೂ ನೀವೇ, ಬ್ರಹ್ಮ ಎನ್ನುವ ಸತ್ಯನೂ ನೀವೇ, ಎಲ್ಲ ನೀವೇ. ಎಲ್ಲ ನೀವೇ ಇದ್ದು ಏನಾಗಬೇಕಂತೀರಿ? ಯಾವ ಸ್ಥಿತಿ ಒಳಗೆ ಉಳಿಬೇಕಂತೀರಿ? ನಾನು ನೀನು ಅನ್ನೋ ಸ್ಥಿತಿ ಒಳಗೆ ಉಳಿಬೇಕು, ಮಿಥ್ಯವಾದ ಸ್ಥಿತಿ. ಬ್ರಹ್ಮ ಚೇತನ ಆತ್ಮ ಸ್ವರೂಪ, ಕೂಟಸ್ಥ ಸ್ವರೂಪ, ಸಾಕ್ಷಿ ಸ್ವರೂಪ, ಸರ್ವ ವ್ಯಾಪಕತ್ವ, ಇದನ್ನ ನೀವು ಈ ಸ್ಥಿತಿ ಒಳಗಿರ್ಬೇಕಂತಿರೋ? ಅಣುರೋಣ ಅರಣೀಯಾನ್ ಮಹತೋ ಮಹತ್ ಹೇಳಿರ? ಅಣುರೋಣರಣೀಯಾನ್, ಅಣುವಿಗಿಂತ ವಿಜ್ಞಾನಿದು ವಿಜ್ಞಾನ ಎಲ್ಲಿಗೆ ನಿಂದಿರ್ತದಪ್ಪ ಅಂದ್ರೆ ಅಣುವಿಗೆ ಹೋಗಿ ನಿಂತ್ಕೊಡು. ವಿಜ್ಞಾನಿದು ವಿಜ್ಞಾನ ಎಲ್ಲಿ ಹೋಗಿ ನಿಂದಿರ್ತದ? ಅಣು. ಅಣು ಮತ್ತ ಅವನದೇನದ ಕಲ್ಪನೆಯಲ್ಲಿ ಪರಮಾಣು ಅಂತದ. ಆ ಪರಮಾಣು ಸ್ಥಿತಿಗೆ ಹೋಗಿ ನಿಂದಿರ್ತದ ವಿಜ್ಞಾನ. ಮುಂದೆ ಹೋಲಕ್ಕ ವಿಜ್ಞಾನಿಗೆ ಕಣ್ಣಿಲ್ಲ, ಬ್ರಹ್ಮಜ್ಞಾನಿಗೆ ಅದು ಕಣ್ಣದ. ಬ್ರಹ್ಮ ದರ್ಶನ ಮಾಡ್ಕೊಳ್ಳಂತ ಕಣ್ಣದ. ಈ ಅಣುರೋಣರಣೀಯ, ಅಣುವಿಗಿಂತ ಸೂಕ್ಷ್ಮವಾಗಿದ್ದಾನೆ, ಅಣುವಿಗಿಂತ ಸೂಕ್ಷ್ಮವಾಗಿ. ಹೆಂಗದನ? ನಿಮ್ಮ 3.5 ಮೊಳದೊಳಗ ಶರೀರದೊಳಗ ಪೃಥ್ವಿ ತತ್ವ ಆದ. ಆ ಪೃಥ್ವಿ ತತ್ವಕ್ಕಿಂತ ಜಲತತ್ವ ಆದ, ಜಲತತ್ವಕ್ಕಿಂತ ಸೂಕ್ಷ್ಮವಾಗಿದ್ದ ಅಗ್ನಿ ತತ್ವ ಆದ. ಅವೆಲ್ಲ ಹೆಂಗ ಹಿಡಿಲಕ್ ಬರ್ತದ ಅನ್ನೋದೆಲ್ಲ ಗೊತ್ತದ ನಿಮಗ. ಪೃಥ್ವಿ ತತ್ವ ಚೀಲದಾಗ ಹಾಕಿದ್ರೆ ಬರ್ತದ, ಒಂದು ಬೆಡ್ಶೀಟ್ನಾಗ ಹಿಡ್ಕೊಂಡು ಹೋಯ್ತಾರಲ್ಲ, ಎತ್ಕೊಂಡು ಹೋಯ್ತಾರ, ಎತ್ತಲಕ್ ಆಗ್ಲಿಲ್ಲ ಅಂತ. ಆದ್ರೆ ಜಲತತ್ವ ಬಟ್ಟೆ ಹಿಡಿಲಕ್ ಬರ್ತದೇನ್ರಿ? ಸೂರ್ಯ ಹೊತ್ತು ಅದಕ್ಕದು ಕೊಡದಾಗ ಹಿಡ್ಕೋಬೇಕಾಗ್ತದ. ಜಲತತ್ವ ಬಟ್ಟೆ ಒಳಗೆ ಹಿಡಿಲಕ್ ಬರಂಗಿಲ್ಲ. ಜಲತತ್ವ ಆದ್ಮೇಲೆ ಅಗ್ನಿ ಎದ್ರಾಗ ಹಿಡಿಬೇಕು. ಅಗ್ನಿಲಿಂತ ಕಾಯುವ ವಸ್ತುಗಳಲ್ಲಿ ಅಗ್ನಿಯನ್ನ ಸಂಗ್ರಹ ಮಾಡಬಹುದು, ಗಾಳಿಯನ್ನ ಟೈರ್ ಟ್ಯೂಬ್ಗಳಲ್ಲಿ ಸಂಗ್ರಹ ಮಾಡಬಹುದು. ಆಕಾಶದ ಬಗ್ಗೆ ಶಬ್ದಗಳಿಂದ ನೀವು ಸಂಗ್ರಹ ಮಾಡಬಹುದು. ಇಷ್ಟೆಲ್ಲ ಅಡ್ಡಾಡ್ತಿರಲ್ಲ, ಅದೆಲ್ಲ ಆಕಾಶ ತತ್ವ. ಊರೂರ್ ಅಡ್ಡಾಡ್ತೀರಿ, ಮನಿ ಅಡ್ಡಾಡ್ತೀರಿ, ಮತ್ತ ಮಾತಾಡ್ತೀರಿ. ನಿಮ್ ಶಬ್ದ ನಮಗ್ ಕೇಳ್ತದ, ನಮ್ ಶಬ್ದ ನಿಮಗ್ ಕೇಳ್ತದೆ. ಹಿಂಗಾಗಿದು ಆಕಾಶ ತತ್ವವನ್ನು ಗ್ರಹಿಸಬಹುದು. ಮತ್ತಿವೆಲ್ಲಾನು ಅದರಿಂದ ನಡೆದದನ್ನೋದು, ಬ್ರಹ್ಮನಿಂದೇ ನಡೆದದನ್ನೋದು ಅರಿವಿಗೆ ಬರಲಾರ್ದಂಗ ಮಾಯಾ ತತ್ವದಲ್ಲಿ ಬದುಕಿರಬಹುದು. ಏನೆಲ್ಲ ಮಾಡಿದ್ರು ಸಹಿತ ಪೃಥ್ವಿಗಿಂತ ಜಲ ಸೂಕ್ಷ್ಮ, ಜಲಕ್ಕಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಗಿಂತ ಆಕಾಶ, ಇದು ವಾಯು ಸೂಕ್ಷ್ಮ, ವಾಯುಗಿಂತ ಆಕಾಶ ಸೂಕ್ಷ್ಮ, ಮತ್ತ ಆಕಾಶಕ್ಕಿಂತ ಅಜ್ಞಾನ ಸೂಕ್ಷ್ಮ. ಇದೇನು ಗೊತ್ತಿಲ್ಲ ಅನ್ನೋದು. ಆ ಅಜ್ಞಾನಕ್ಕಿಂತ ಮಾಯೆಗಿಂತ
ಬ್ರಹ್ಮ ಸೂಕ್ಷ್ಮ. ಬ್ರಹ್ಮ ಅಲ್ಲ, ಆತ್ಮ. ಆತ್ಮ ಸೂಕ್ಷ್ಮ. ಒಳಗ ಸೂಕ್ಷ್ಮಾತಿ ಸೂಕ್ಷ್ಮ ಅಣುರೋಣರಣೀಯಾನ್. ನಿಮ್ಮ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಯಾವ್ದಕ್ಕೂ ನಿಲ್ಕಂಗಿಲ್ಲ. ನಿಮ್ಮ ಮಾತಿಗೂ ನಿಲ್ಕಲ್ಲ, ಯಾವ್ದಕ್ಕೂ ನಿಲ್ಕಲ್ಲ. ಪಿಂಡಾಂಡದೊಳಗಿರುವ ಬ್ರಹ್ಮಚೇತನ ಹೆಂಗದ ಅಂದ್ರೆ ಒಂದು ಅಣುವಿನಿಗಿಂತ ಅಣುವಾಗ್ಯದದು. ಅಣುವಿಗಿಂತ ಅಣುವಾಗ್ಯದ. ಮತ್ತೆ ಒಳಗ ಸೂಕ್ಷ್ಮಾತಿ ಸೂಕ್ಷ್ಮ, ಪಿಂಡಾಂಡದೊಳಗೆ ಸೂಕ್ಷ್ಮಾತಿ ಸೂಕ್ಷ್ಮ, ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಅದು ಇನ್ನ ಯಾರ ಕೈಗೂ ಸಿಕ್ಕಿಲ್ಲ. ಆತ್ಮದ ಪುರಾಣ ಹೇಳೋರು ಕೋಟಿ ಕೋಟಿ ಅದರ, ಎಲ್ಲರೂ ಹೇಳ್ಯಾರ, ಎಲ್ಲರೂ ಕೇಳ್ಯಾರ, ಯಾವನಿಗೂ ಸಿಕ್ಕಿಲ್ಲ ಅದು ಇಲ್ಲಿ ತನಕ. ಆದ್ರೂ ಸಂಶೋಧನೆ ಬಿಟ್ಟಿಲ್ಲ. ಪಿಂಡಾಂಡದೊಳಗಿರುವ ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಅಣುರೋಣರಣೀಯ. ಮತ್ತ ಹೊರಗೆ ನೋಡಿದ್ರ ಏನ್ ಜಗತ್ತು, ಏನ್ ಪ್ರಪಂಚ, ಏನ್ ಪ್ರಕೃತಿ, ಏನ್ ಗುಡ್ಡ, ಏನ್ ನೀರ, ಅವಾ ಏನ್ ಚಂದ ಚಂದ ಅದ ಇದು ಜಗತ್ತ, ಎಷ್ಟು ವಸ್ತುಗಳು, ಎಷ್ಟು ಜೀವಿಗಳು ಅಂತೇಳಿ ನೋಡಿದ್ರ ಅದೆಲ್ಲದರದು ಹೆಡ್ ಯಾರು? ಪೃಥ್ವಿ. ಪೃಥ್ವಿಲಿಂತ ಅವೆಲ್ಲ ಬಂದವು ಹೊರಗೆ. ಮತ್ತ ಒಳಗೆ ಪೃಥ್ವಿ ಒಳಗೆ ಹೋಗಿ ಪೃಥ್ವಿನೇ ಆತವು. ಅದಕ್ಕ ಅದಕ್ಕಿಂತ ದೊಡ್ಡದು ಯಾವುದು? ಈ ಕಡೆ ಸಣ್ಣದಾಯ್ತು, ಆ ಕಡೆ ದೊಡ್ಡದಾಕೋತ ಹೋಗ್ಬೇಕು. ಪಿಂಡಾಣ ಒಳಗ ಸಣ್ಣದಾಕೋತ ಹೋಗ್ತದ್ರಿ. ಪೃಥ್ವಿಗಿಂತ ಜಲ ಕಡಿಮೆ, ಜಲದಕ್ಕಿಂತ ಅಗ್ನಿ ಕಡಿಮೆ, ಅಗ್ನಿಗಿಂತ ವಾಯು ಕಡಿಮೆ, ವಾಯುಗಿಂತ ಆಕಾಶ ಕಡಿಮೆ, ಆಕಾಶಕ್ಕಿಂತ ಅಜ್ಞಾನ ಕಡಿಮೆ, ಅಜ್ಞಾನಕ್ಕಿಂತ ಸೂಕ್ಷ್ಮಾತಿ ಸೂಕ್ಷ್ಮ ಬ್ರಹ್ಮಚೇತ. ಅದು ಬ್ರಹ್ಮಾಂಡದೊಳಗೆ ಏನದ? ಪೃಥ್ವಿ ಅದಲ್ಲ, ಪೃಥ್ವಿಗಿಂತ ನೀರ 10 ಪಟ್ಟು ದೊಡ್ಡದು. ನೀರಿನಕ್ಕಿಂತ ಅಗ್ನಿ, ಅದು ನೀರಿನಕ್ಕಿಂತ 10 ಪಟ್ಟು ದೊಡ್ಡದು. ಅಗ್ನಿಗಿಂತ ಗಾಳಿ 10 ಪಟ್ಟು ದೊಡ್ಡದು. ಮತ್ತ ಗಾಳಿಗಿಂತ ಆಕಾಶ ಇನ್ನೂ 10 ಪಟ್ಟು ದೊಡ್ಡದು. ಆಕಾಶಕ್ಕಿಂತ ಮಾಯೆ ಏನದ, ಅಷ್ಟು ದೊಡ್ಡದನ್ನ ಮರೆಸಿ ಏನೋ ಒಂದು ಮಾಡಿಟ್ಬಿಡ್ತು, ತಿಳಿದಾರ್ದಂಗ ಮಾಡಿಡ್ತದೆ ಜೀವನ. ಅದು ದೊಡ್ಡದು. ಅದಕ್ಕಿಂತ ಅಗಣಿತ ಪಟ್ಟು ದೊಡ್ಡದು. ಆಕಾಶಕ್ಕಿಂತ ಮಾಯೆ ಅಗಣಿತ ಪಟ್ಟು ದೊಡ್ಡದು. ಮತ್ತ ಮಾಯೆಗಿಂತ ದೊಡ್ಡದು ಯಾವುದು? ಬ್ರಹ್ಮಚೇತನ, ಬ್ರಹ್ಮ. ಅವನು ಅನಂತ ಪಟ್ಟ ದೊಡ್ಡದು. ಅನಂತ ಅಂತ ಒಂದು ಶಬ್ದ ಅವನಿಗೆ. ಅಂತ್ಯ ಇಲ್ಲದಂತವನು, ಅಂತ್ಯ ಇಲ್ಲದವನು. ಅದಕ್ಕೆ ಅನಂತ ಅಂತಾರ ಅವನಿಗೆ. ಅಂತ್ಯ ಇಲ್ಲದವನು, ಅನಾದಿ ಅಂತಾರ. ಅವನೇನದನ? ಮಹತೋ ಮಹತ್, ಅಟ್ಟ ದೊಡ್ಡವದನ. ಅದಕ್ಕ ಇದು ಎದಕ್ಕೆ ಹೇಳಿದೆವು? ಸಣ್ಣದ್ರಕ್ಕಿಂತ ಸಣ್ಣವನು ಅವನೇ ಅದನ, ಮತ್ತ ದೊಡ್ಡದ್ರಕ್ಕಿಂತ ದೊಡ್ಡವನು ಅವನೇ ಅದನ. ಎಲ್ಲಾ ಕಡೆ ಅವನೇ ತುಂಬಿ ತುಳುಕುವಾಗ ಇಲ್ಲಿ ನಾನು ಅನ್ನೋದು ಏನಾರ ಅರ್ಥ ಅದ ಏನು? ಬ್ರಹ್ಮ ಸತ್ಯನೇ ಆತ್ಮ ಸತ್ಯ ಆಗ್ಯದ, ಆತ್ಮ ಸತ್ಯನೇ ಬ್ರಹ್ಮ ಸತ್ಯ ಆಗ್ಯದ. ಹಿಂಗಾದಾಗ ಇಂಥ ಒಂದು ಅದ್ಭುತವಾದ ಸತ್ಯದಲ್ಲಿ ನಾನು ಅನ್ನೋದೊಂದು ಬಂದದಲ್ಲ. ನಾನು, ನೀನು, ನನ್ನದು, ನಿನ್ನದು, ನನಗಾಗಿ, ನಿನಗಾಗಿ, ನನ್ನಿಂದ, ನಿನಗಿಂತ. ಇಲ್ಲಿ ಅಂತ ಒಂದು ಅಣುರೋಣರಣೀಯಾನ್ ಮಹತೋ ಮಹತ್ ಆ ಸ್ಥಿತಿ ಒಳಗಿರ್ಬೇಕಂತಿರೋ ಏನು? ನಿಮ್ಮ ನಾಮರೂಪಗಳ ಸ್ಥಿತಿಗಳಲ್ಲಿ ಇದ್ದು ಸಗಣಿ ಹುಳಗಳಂತೆ ಸಂಸಾರಕ್ಕಾಗಿ ಹುಟ್ಟಿ, ಸಂಸಾರಕ್ಕಾಗಿ ಬಡದಾಡಿ, ಸಂಸಾರ ಎಂಬ ಸಗಣಿಯಲ್ಲೇ ಬಿದ್ದು ಸತ್ತು ಸೆಡೆದು ಹೋಗ್ಬೇಕಂತಿರೋ. ಇದು ಚನ್ನ ಬಸವಣ್ಣ ವಚನ. ಇದು ಬ್ರಹ್ಮ ಚೈತನ್ಯ ಅನ್ನೋದು ಎಷ್ಟು ಸೂಕ್ಷ್ಮ, ಎಷ್ಟು ದೊಡ್ಡದು ಅಂತದನ್ನ ನಾವು
ಮಾಡ್ಕೊಳ್ಳಾರ್ದಕ್ಕ ದುಃಖ ತುಂಬ್ಯದ. ಆ ನಿಶ್ಚಯ ಮಾಡ್ಕೊಂಡ್ರಿ ಅಂತಂದ್ರ ಒಂದು ಲವಲೇಶ ಕೂಡ ರಂಚಕ ಅಂದ್ರ ಒಂದು ಚೂರು ಈ ಜಗತ್ತಿನ ಬಗ್ಗೆ ನಿಮ್ಮೊಳಗೆ ಖೇದ ಇರಂಗಿಲ್ಲ. ಅದಕ್ಕೆ ಬ್ರಹ್ಮ ಎನ್ನುವ ಒಂದು ಸತ್ಯ, ನಾನು ಎನ್ನುವ ಒಂದು ಸತ್ಯ ಅಂತ ಎರಡು ಇರ್ಲಕ್ ಸಾಧ್ಯ ಇಲ್ಲ. ಬ್ರಹ್ಮ ಎನ್ನುವುದು ಒಂದು ಸತ್ಯ. ಬ್ರಹ್ಮನನ್ನು ಹೊರತುಪಡಿಸಿ ನಾನು, ನನ್ನದು, ಬ್ರಹ್ಮಾಂಡ, ಪಿಂಡಾಂಡ, ಜನನ, ಉಪಜೀವನ, ಮರಣ, ಕರ್ತೃತ್ವ, ಭೋಕ್ತೃತ್ವ ಏನೇನದವ ಇವೆಲ್ಲ ಓಸು ಸಂಸಾರ ಅನ್ನೋದ್ರಾಗ ಬರ್ತಾವ. ಈ ಸಂಸಾರ ಏನದ ಅಂತಂದ್ರೆ ಮಿಥ್ಯವಾಗಿದ್ದದ. ಅದಕ್ಕ ಇಲ್ಲಿ ನಾನು ನನ್ನದಂತ ಇರಬಾರ್ದು, ಒಂದೇ ಇರ್ತದ. ಎರಡು ಕೂಡಿರಲು ಸಾಧ್ಯವಿಲ್ಲ. ಒಂದು ಜಡವಾದ ಅಹಂಕಾರವಾದರೂ ಇರಬೇಕು, ಇಲ್ಲ ಚೇತನವಾದ ಬ್ರಹ್ಮವಾದರೂ ಇರಬೇಕು. ಆದ್ದರಿಂದ ಬ್ರಹ್ಮನಾಗಿ ಚೇತನ ಸ್ವರೂಪ ಆದ್ರೆ ಇಡೀ ಬ್ರಹ್ಮಾಂಡ ಹೆಂಗ್ ಕಾಣ್ತದ? ಬ್ರಹ್ಮ ಸ್ವರೂಪ ಕಾಣ್ತದ. ನಿಮಗ ನಾನು ನನ್ನದು ಎನ್ನುವ ಅಜ್ಞಾನ, ಅದರ ಜೊತೆಗೆ ನೀನು ನಿನ್ನದು ಎನ್ನುವ ಭಕ್ತಿ ಇವೇನರೇ ಇದ್ದು ಅಂತಂದ್ರ ನೀನು ನಿನ್ನದು ಅನ್ನೋನಿಗೆ ಒಂದು ದೇವರ ಗುಡಿಯ ಮೂರ್ತಿ ಕಾಣ್ತದ ಅಷ್ಟೇ. ಯಾವ್ದಾರ ಒಂದು ಅಂಗೈಯಾಗಿ ಇಟ್ಕೊಂಡು ಲಿಂಗ ಕಾಣ್ತದ ನೀನು ನೀನು ಅಂತಿದ್ರೆ ಅಂತಂದ್ರ. ಆದ್ರ ನಿಮ್ಮ ಸ್ವರೂಪ ನಿಮಗೆ ಜ್ಞಾನ ಆಗಂಗಿಲ್ಲ. ಅದೆಲ್ಲ ಅಜ್ಞಾನದ ಕೆಲಸ. ಅದಕ್ಕೆ ಏನ್ ಮಾಡ್ಬೇಕು? ಅಖಂಡವಾದಂತ ನಾನು ಇಲ್ಲ, ನೀನು ಇಲ್ಲ, ನನ್ನದು ಇಲ್ಲ, ನಿನ್ನದು ಇಲ್ಲ. ಜಡರ ದಾಸಿಮಾರರ ವಚನ ಅದ. ಈ ಶರೀರ ನನ್ನದು ಇದ್ದರೆ ನನ್ನಂಗ ಕೇಳ್ತಿತ್ತು, ನಿನ್ನದು ಆಗಿದ್ದರೆ ನಿನ್ನಂಗ ಕೇಳ್ತಿತ್ತು. ನಿನ್ನಂಗೆ ಕೇಳಲಾರ್ದಂಗೆ ನಿನಗೆ ವಿರುದ್ಧ ಆಗಿದ್ದಕ್ಕೆ 18 ಪುರಾಣಗಳು ಬರೆದ್ರು. ಪರಮಾತ್ಮನಿಗೂ ಇದು ಸರೆಂಡರ್ ಇಲ್ಲ ಈ ಶರೀರ. ಈ ಕಡೆ ಜೀವಾತ್ಮನಿಗೂ ಸರೆಂಡರ್ ಇಲ್ಲ ಈ ಶರೀರ. ನನ್ನದು ಆಗಿದ್ದರೆ ನನ್ನ ಆಗಿರ್ತಿತ್ತು, ನಿನ್ನದೇ ಇದ್ದರೆ ನಿನ್ನ ಆಗಿರ್ತಿತ್ತು. ಇದು ಏನದ ನಡಬರ್ಕೆ ಹುಟ್ಟಿ ಇಬ್ಬರಿಗೆ ಗದ್ದಲ್ಕ್ ಹಾಕಿತ್ತದ ನೋಡಪ್ಪ ಈ ಶರೀರ ಅಂತ ಹೇಳ್ತಾರೆ. ಶರೀರ ಅಂದ್ರೆ ಬರೀ ಸ್ಥೂಲ ಶರೀರ ಒಂದೇ ಅಲ್ಲ, ಸೂಕ್ಷ್ಮ ಕಾರಣ ಎಲ್ಲ ಬರ್ತದ ಅದ್ರೊಳಗ. ಹಿಂಗಾಗಿ ಎರಡೂ ಕೂಡಿರಲು ಸಾಧ್ಯವಿಲ್ಲ. ಒಂದು ಜಡವಾದ ಅಹಂಕಾರವಾದರೂ ಇರಬೇಕು, ಇಲ್ಲ ಚೇತನವಾದ ಬ್ರಹ್ಮವಾದರೂ ಇರಬೇಕು. ಆದ್ದರಿಂದ ಆವಲ್ಲಿ ತಾನೆಂಬ ಬ್ರಹ್ಮದಿಂದ ಭಿನ್ನವಾಗಿ ತೋರದಿರುವುದೋ ಅದುವೇ ಬ್ರಹ್ಮಜ್ಞಾನ. ಭಿನ್ನವಾಗಿ ತೋರ್ಬಾರ್ದ. ಬ್ರಹ್ಮದಿಂದ ಭಿನ್ನವಾಗಿ ತೋರದಂತಿರ್ಬೇಕಿಲ್ಲ. ಏನ್ ತೋರ್ಬೇಕ? ತೋರ್ಬಾರ್ದ್ರಿ. ತೋರ್ಬಾರ್ದು. ತೋರದಿರುವುದೋ ಬ್ರಹ್ಮದಿಂದ ಭಿನ್ನವಾಗಿ ಏನೇನು ತೋರ್ತದ ಅದೆಲ್ಲ ಬ್ರಹ್ಮಜ್ಞಾನ. ಬ್ರಹ್ಮದಿಂದ ಅಭಿನ್ನವಾಗಿರ್ಬೇಕು. ಬ್ರಹ್ಮದಿಂದ ಭಿನ್ನವಾಗಿ ತೋರದಿರುವುದೋ ಎಷ್ಟು ಚಂದದ ಶಬ್ದ. ಅದೇ ಬ್ರಹ್ಮಜ್ಞಾನ. ನಾನು ನನ್ನದು ಅನ್ನೋದು ಎಲ್ಲಿಗೆ ಹೋಗಿ ಮುಟ್ಟಿಸ್ತದ ಅಂತಂದ್ರ ಒಬ್ಬವನು ಭಾರಿ ಶ್ರೇಷ್ಠ ಕಲಾವಿದ ಇದ್ನಂತ. ಶ್ರೇಷ್ಠ ಕಲಾವಿದ. ಮೂರ್ತಿಗಳು ಮಾಡ್ತಿದ್ನಂತ. ಮೂರ್ತಿಗಳು ಮಾಡಿದ ಅವನು. ಮೂರ್ತಿಗಳು ನಮ್ಮ ದೇಶದಾಗ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಏನಾಗ್ಬಿಟ್ರು? ಫೇಮಸ್ ಆಗ್ಬಿಟ್ರು. ಮಾಡಿದ್ಮೇಲೆ ಅವನಿಗೆ ಏನಾಯ್ತು? ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಬರ್ತಾ ಇತ್ತು ಅವನಿಗೆ. ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ ಬರುವಾಗ ಏನಾಯ್ತು? ಒಂದು ದಿನ ಅವನಿಗೆ ಲೆಟರ್ ಬಂತು. ಒಬ್ಬರು ಬಂದು ಭೇಟಿ ಆಗಿದ್ರು. ಹಿಂಗ ಒಂದು ನಿನಗೆ ಅಂತಾರಾಷ್ಟ್ರೀಯ ಮಟ್ಟದ್ದು ಅವಾರ್ಡ್ ಬರ್ತದ. ಅವನಿಗೆ ಒಬ್ಬ ಗುಡಿ ಪೂಜಾರಿ ಬಲ್ಲಿ ಒಂದು ಇದು ಇತ್ತು. ಅವನಿಗೆ ಪುರೋಹಿತನ ಬಲ್ಲಿ ಒಂದು ಕಾಂಟ್ಯಾಕ್ಟ್ ಇತ್ತು. ಅವ ಏನ್ ಮಾಡ್ತಿದ್ದ? ನನ್ಗೇನಾರ ಆದ್ರೆ ಅಲ್ಲಿ ಹೋಗಿ ಹೇಳ್ಕೊತಿದ್ದ. ಫ್ರೆಂಡ್ಶಿಪ್. ಅವನೇನ್ ಮಾಡಿದ? ಹೋಗಿ ಗುರುಗಳಿಗೆ, ಹಿಂಗ್ರಿ ನನಗೊಂದು ಅವಾರ್ಡ್ ಬರೋದದ ಅಂತ. ಆ ಗುರುಗಳಿದ್ರೆ ಅವನ್ ಕೈ ಹಿಡ್ಕೊಂಡು ನೋಡಿದ್ರು. ಅವಾರ್ಡ್ ಏನೋ ಬರ್ತದಪ್ಪ, ಅವಾರ್ಡ್ ತಗೊಳ್ಳೋ ಟೈಮ್ನಾಗ ನೀನೇ ಇರಂಗಿಲ್ಲಲ್ವೋ ಅಂತ. ಏನಾಗ್ತದ್ರಿ ನನಗೆ? ನಿನ್ನ ಆಯುಷ್ಯ ತೀರ್ ಬಿಟ್ಟದ. ಸುಮ್ಮ ಏನೋ ಬೋನಸ್ ಮೇಲೆ ಅದೇ ಹೊರತು ನಿನಗೆ ಇನ್ನು ಬಹಳ ದಿನ ಬದುಕಲ್ಲ ನೀನು ಅಂದ್ರು. ಬಹಳ ದಿನ ಬದುಕಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಈ ಅವಾರ್ಡ್ ತಗೊಂಡ
ಬದುಕಿರ್ಬೇಕು, ಏನಾರ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಗುರುನಾಥ ಏನ್ ಹೇಳ್ದ, ಆಯ್ತಪ್ಪ ಒಂದ್ ಐಡಿಯಾ ಕೊಡ್ತೀನಿ. ಏನಂದ್ರ ಈ ಮೂರ್ತಿಗಳು ಏನ್ ಮಾಡ್ತಲ್ಲ ಅದ್ರಂಗ ನಿನ್ನಂತವೇ ನಾನಾ ಭಂಗಿಯಲ್ಲಿರುವಂತ ಒಂದು 4-6 ಮೂರ್ತಿಗಳು ಮಾಡು. ಯಮದೂತರು ಅವ್ರ ಸಮಯಕ್ಕೆ ಅವ್ರು ಬರ್ತಾರ. ನಿನ್ನ ಮೂರ್ತಿಗಳು ಹೆಂಗಿರ್ತಾವಂತಂದ್ರ ನಿನ್ನಂಗೆ ಇರ್ತಾವ. ಅವ್ರಿಗೆ ಒಂದು 10 ನಿನ್ನಂತವೇ ಮೂರ್ತಿಗಳು ಕಂಡ ಮೇಲೆ ಅದ್ರೊಳಗ ನೀನು ಹೋಗಿ ಅಡ್ಕೊಂಡು ನಿಂತು ಬಿಡು ಒಂದು ಭಂಗಿ ಒಳಗ. ಯಾವುದು ಇವನು ನಿಜವಾದ ವ್ಯಕ್ತಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಲಾರ್ದ ಕನ್ಫ್ಯೂಸ್ ಆಗಿ ವಾಪಸ್ ಹೋಗ್ಬಿಡ್ತಾರ ಅಂತ. ಬೆಸ್ಟ್ ಅದ ನೋಡ್ರಿ ಅಂತೇಳಿ ಕಷ್ಟಪಟ್ಟು ಒಂದ್ 8-10 ಮೂರ್ತಿ ಮಾಡಿದ. ನಾನಾ ರೀತಿ ಭಂಗಿಗಳಲ್ಲಿ ಇತ್ತು. ಅದ್ರೊಳಗ ಒಂದು ಭಂಗಿಯನ್ನ ತಾಳ್ಕೊಂಡು ಇವನು ಆ ಒಂದು ಸ್ಟೈಲ್ ನಾಗ ನಿಂತು ಬಿಟ್ಟು, ಒಂದ್ ಕಡೆ ಸಂಗೀತಕಾರನಾಗಿ, ಒಂದ್ ಕಡೆ ಕಲಾವಿದನಾಗಿ, ಒಂದ್ ಕಡೆ ಮನೆ ಯಜಮಾನನಾಗಿ, ಒಂದ್ ಕಡೆ ಅಡಿಗೆ ಮಾಡವಾಗಿ, ಒಂದ್ ಕಡೆ ಊಟ ಮಾಡವಾಗಿ, ಎಲ್ಲ ಮನೆಯೊಳಗ ನಾನಾ ರೀತಿ ಹೊರಗೆ ಬಜಾರ್ದಾಗ ಸಹಿತ ವ್ಯಾಪಾರ ಮಾಡಲ್ಲಿ ಒಂದ್ ಕಡೆ ಒಂದು ಮೂರ್ತಿ ಮಾಡಿ ಇಟ್ಟು ಬಿಟ್ಟಿದ್ರು. ಏನಿದು ಊರ್ ತುಂಬಾ ಇವನು ಮೂರ್ತಿ ಅವಲ್ಲ, ಎಲ್ಲಿ ಬೇಕಲ್ಲಿ ಏನ್ ಯಾವ್ದು ಖರೆ ಯಾವ್ದು ಸುಳ್ಳ, ಇವನ ಜೀವಂತ ಯಾವ್ದಂತ ಗೊತ್ತಾಗಲ್ದು ನಮಗ. ಒಂದಕ್ಕಿನ ಒಂದು ಜೀವಂತ ಇದ್ದಂಗೆ ಕಾಣ್ತಾವ. ಹೋಗಿ ಮುಟ್ಟಿ ನೋಡಿದ್ರೆ ಮೂರ್ತಿ ಅದ, ನಿರ್ಜೀವ ಮೂರ್ತಿ. ಏನ್ ಮಾಡ, ಅದಕ್ಕ ಒಳ್ಳೆ ವಾಪಸ್ ಹೋಗ್ಬಿಟ್ರು ಯಮದೂತಗಳು. ವಾಪಸ್ ಆದ್ಮೇಲೆ ಮುಂದ ಯಮಧರ್ಮ ಅವ್ರ ಕಿವಿ ಒಳಗ ಒಂದೇನೋ ಹೇಳಿ ಕಳ್ದ. ಸೆಕೆಂಡ್ ರೌಂಡ್ ಹೋದಾಗ ಅವ್ರು ಮತ್ತೆ ವಾಪಸ್ ಬಂದ್ರು. ಮತ್ತೆ ವಾಪಸ್ ಬಂದ ಕೂಡಲೇ ಇವ ಏನ್ ಮಾಡ್ದ, ಮತ್ತ ಆ ಮೂರ್ತಿಗಳ ಮಧ್ಯೆ ಹೋಗಿ ಒಂದು ಭಂಗಿ ಒಳಗೆ ನಿಂತು ಬಿಟ್ಟು. ಏನಾಯ್ತು, ಯಮದೂತರು ಏನ್ ಮಾಡ್ಲಕತ್ರಪ್ಪ ಅಂತಂದ್ರ ಅವನ ಮಾಲೀಕರ ಆಜ್ಞೆಯಂತೆ ಯಾರು ಇದು ಮೂರ್ತಿ ತಯಾರು ಮಾಡಿರ್ಬೋದು, ಏನು ಅದ್ಭುತ ಮೂರ್ತಿ, ಏನು ಹಂಗ ಹಿಂಗ ಹೊಗಳಕತ್ರು. ಆ ಹೊಗಳಿಕೆಗೆ ಇವನಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಇಷ್ಟು ಚಂದನ ಮೂರ್ತಿ ಮಾಡ್ಯಾರ, ಇವರಿಗೆ ಅವಾರ್ಡ್ ಕೊಡಬೇಕು, ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು, ರಾಜ್ಯ ಪ್ರಶಸ್ತಿ ಕೊಡಬೇಕು, ನಮ್ಮ ದೇವಲೋಕಕ್ಕೆ ಸಹಿತ ಇವ್ರಿಗೆ ಕರ್ಕೊಂಡೋಗಿ ಮೂರ್ತಿ ಮಾಡ್ಲಕ್ ಹಚ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ ಯಾರ್ ಮಾಡಿರ್ಬೇಕು ಅಂತ ಯಮದೂತರು ಪ್ರಶ್ನೆ ಮಾಡ್ಲಕತ್ರು. ಅವಾಗ ಅವ ಏನ್ ಮಾಡ್ದ, ಈ ಮೂರ್ತಿಗಳೆಲ್ಲ ನಾನೇ ಮಾಡೀನ್ರಿ ಅಂತೇಳಿ ಕೈ ಜೋಡ್ಸ್ಕೊಂಡು ಹೊರಗೆ ಬಂದ್ಬಿಟ್ಟ. ಹೊಗಳೆಲ್ಲ ಕತ್ತಿದ ಕೂಡಲೇ ನಾವು ತಡ್ಕೊಳಕ್ ಆಗ್ಲಿಲ್ಲ. ಅವನೊಳಗಿಂದ ನಾನು ಅನ್ನೋದು ತಪ್ಪಿಕೊಂಡು ಬಂದ್ಬಿಡ್ತಪ್ಪ ಅವನ್. ಅವಾಗ ಯಮದೂತರ ಅಂದ್ರಲ್ಲೇ ಮಗನೇ ನೀನೇ ಬೇಕಾಗಿತ್ತು ನನಗ, ನಾಡಿ ಹೋಗಮ್ಮ ಅಂತ ಹೇಳ್ಕೊಂಡ್ರು. ಹಿಂಗದ ನೋಡ್ರಿ ಪರಿಸ್ಥಿತಿ. ಈಗ ಗುರು ಸಹಿತ ಅವನಿಗೆ ಹೆಲ್ಪ್ ಮಾಡ್ಬೇಕಂದ್ರ ಅವನ ಅಹಂಕಾರ ಅವನಿಗೆ ಬಿಡಂಗಿಲ್ಲ. ಅವನೊಳಗಿಂದ ಅಹಂಕಾರ ಏನೇನೋ ಮಾತಾಡ್ಲಕ್ಕತ್ತದ, ಏನೇನೋ ಕೆಲಸ ಮಾಡ್ಲಕ್ಕತ್ತದ. ಹಿಂಗಾಗಿ ಅಹಂಕಾರದಿಂದ ನಾಶ ಆದ. ರಾವಣ ಅಹಂಕಾರದಿಂದ ನಾಶ ಆದ, ದುರ್ಯೋಧನ ಅಹಂಕಾರದಿಂದ ನಾಶ ಆದ, ಕಲಾವಿದ ಅಹಂಕಾರದಿಂದ ನಾಶ ಆದ. ಈ ಅಹಂಕಾರಗಳು ಏನ್ ಮಾಡ್ತಾವ ಅಂತಂದ್ರ ಹಾಳು ಮಾಡ್ತಾವ, ವಿನಾಶದ ಕಡೆ ಕರ್ಕೊಂಡು ಹೋಗ್ತಾವ. ಅದು ಎಂತ ಅಹಂಕಾರ, ಎಂತ ಅಹಮ್ಮದು, ವಾಚ್ಯಾರ್ಥದ ಅಹಂ, ಲಕ್ಷ್ಯಾರ್ಥದ ಅಹಂ ಅಂತಂದ್ರ ಅಹಂ ಶುದ್ಧ ಬ್ರಹ್ಮ ಅಸ್ಮಿ, ಸರ್ವಂ ಶುದ್ಧ ಬ್ರಹ್ಮ ಅಸ್ಮಿ, ಅದು ಲಕ್ಷ್ಯಾರ್ಥದ ಅಹಂಕಾರ. ಅದಕ್ಕೆ ಆವಲ್ಲಿ ತಾನೆಂಬುದು ಇಲ್ಲದಿರುವುದೋ
ಮಾತಾಡ್ತಾರ, ನಾ ಬರ್ತೀನಿ ಅನ್ನಂಗಿಲ್ಲ. ಅವ ದಾಸ್ ಬರ್ತಾನ, ದಾಸಿಗೆ ಹೇಳ್ರಿ, ದಾಸ ಅದನಲ್ಲ ಮಹಾರಾಜ್, ನಿಮ್ ಮಾತು ಕೇಳೋದಕ್ಕೆ ದಾಸ ಅದನ, ಏನ್ ಕೆಲಸ ಹೇಳ್ತೀರಿ ಹೇಳ್ರಿ ಮಹಾರಾಜ್. ಎಂದು ನಾನು ನನ್ನದನ್ನದ ಅವ್ರ ಬಾಯಿಲಿಂತ ಶಬ್ದನೇ ಬರಂಗಿಲ್ಲ. ಸಂತ ನಿರಂಕಾರಿ ಮಂಡಲ ಅಂತದ ಹರದೇವ್ ಮಹಾರಾಜರದು ಮಾಡಿದ್ದದ, ಅದು ಅದ್ಭುತವಾದಂತ ಜನ ಅದಾರ. ನಾವು ದಿನ ಮುಂಜಾನೆ ಹಿಡಿದು ಸಂಜೆ ತನಕ ಒಂದು 100 ಸಾರಿ ಅಂತಿರ್ತೀವಿ, ನಾನು ನಾನು ನನ್ನದು ನನ್ನದು ಅಂದ್ರ ನಾವು ಯಾವ ಮಟ್ಟದ ಸಾಧಕರಿದ್ದೀವಿ. ನಮಗ್ ಬ್ರಹ್ಮಜ್ಞಾನ ಪರಮಾನಂದ ಪ್ರಾಪ್ತಿ ಆಗು, ಸರ್ವ ದುಃಖ ನಿವೃತ್ತಿ ಆಗಂದ್ರೆ ಹೆಂಗ ಆಗ್ತದ? ಭಾಷೆ ಬದಲಾಯಿಸ್ಕೋಬೇಕು, ಭಾವ ಬದಲಾಯಿಸ್ಕೋಬೇಕು. ಬರೀ ಭಾಷೆ ಬದಲಾಯಿಸಿದ್ರೆ ಆಗಂಗಿಲ್ಲ, ಒಳಗಿಂದ ಭಾವನೂ ಬದಲಾವಣೆ. ನಾನು ಅನ್ನೋ ಭಾವ ತ್ಯಾಗ ಮಾಡಬೇಕು. ಇವತ್ತಿನ ಪಾಠ ಕೇಳಿ ಅಖಂಡ ಬ್ರಹ್ಮ ಭಾವವನ್ನ ತಾಳಿ ನಾನು ಅನ್ನೋದು ಬಿಡ್ಬೇಕು, ನೀನು ಅನ್ನೋದು ಬಿಡ್ಬೇಕು. ಎರಡು ಬಿಟ್ಟಾಗ್ಲೇ ಅದು ಸಾರ್ಥಕ. ನೀನು 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 ಅಂತ ಅಂದದ್ದಕ್ಕ ಏನಾದ್ನಂದ್ರ ಮೂರ್ತಿ ಒಳಗಿಂದ ವಿಠಲ ಯಾರಿಗ್ ಬಂದು ಭೇಟಿ ಆಗ್ತಿದ್ದ? ಮೂರ್ತಿ ಒಳಗಿನ ವಿಠಲ, ಮೂರ್ತಿ ಒಳಗಿಂದ ಆವಿರ್ಭವಿಸಿ ಬರ್ತಿದ್ದ. ನಾಮದೇವನಿಗೆ ಬಂದು ಭೇಟಿ ಆಗ್ತಿದ್ದ. ಇಬ್ರು ಮಾತಾಡ್ತಿದ್ರು, ಕುಂದರ್ತಿದ್ರು, ಉಣ್ತಿದ್ರು, ತಿಂತಿದ್ರು, ಏನೆಲ್ಲ ಮಾಡ್ತಿದ್ರು. ನಾನು ವಿಠಲ ಮಂದಿರಕ್ಕೆ ಹೋಗಿ ಪಂಡ್ರಾಪುರದಾಗ ವಿಠಲ ಅಂತ ಕರೆದ್ರ ಹೊರಗೆ ಬರ್ತಾನೆ ನನ್ನ ಸಂಗಟ ಅಂತೇನಿ ಸೊಕ್ಕ ಬಂದ್ಬಿಟ್ಟು. ಅವನು ಸೊಕ್ಕ ತೆಗಿಬೇಕಂತೇಳಿ ಜ್ಞಾನದೇವ ಮಹಾರಾಜರು ಏನ್ ಮಾಡಿದ್ರು, ಒಂದು ಸಭೆ ಮಾಡಿ ಗೋರಾ ಕುಂಬಾರನ ಮನೆ ಒಳಗ ಏನ್ ಮಾಡಿದ್ರು, ಮೀಟಿಂಗ್ ಮಾಡಿದ್ರು. ಅವರೆಲ್ಲರೂ ನಾಮದೇವ ಮಹಾರಾಜರಿಗೆ ಜ್ಞಾನದೇವಾಗ ನಮಸ್ಕಾರ ಮಾಡಿ ಕುಂತರು. ಬಂದು ಎಲ್ಲಾ ಸಂತರು, ಇವ ನಾಮದೇವ ನನಗೆ ಕೃಷ್ಣನ ಒಂದು ಒಲಮೆ ಆಗ್ಯದ ಅಂತಂದ್ಮೇಲೆ ನಾನು ಯಾರ್ಯಾರ ಯಾಕೆ ನಮಸ್ಕಾರ ಮಾಡ್ಬೇಕಂತ ಸೀದಾ ಒಳಗ್ ಹೋದ. ಗುರುಗಳಿಗೆ ನಮಸ್ಕಾರ ಮಾಡ್ಲಿಲ್ಲ, ಏನು ಇಲ್ಲ, ಸೀದಾ ಸಭೆ ಒಳಗ್ ಕುಂತ ಮೇಲೆ ಜ್ಞಾನದೇವ ಮಹಾರಾಜರು ಏನ್ ಹೇಳಿದ್ರು, ಕುಂಬಾರ ಕರೆದು ಗೋರ ಗಡಿಗೆ ಸುಟ್ಟದೋ ಸುಟ್ಟಿಲ್ಲೋ ಅನ್ನೋದ್ರ ಸಲುವಾಗಿ ಏನ್ ಮಾಡ್ತಪ್ಪ ಅಂದ್ರೆ ಒಂದೆರಡು ಕಟ್ಟಿಗೆ ತಗೊಂಡ್ ಹಿಂಗ್ ಟಂಗ ಪಡದ್ ನೋಡ್ತೇನ್ರಿ ಅಂತ. ಹಂಗ ಇಲ್ಲಿ ಸಹಿತ ಗಡಿಗೆಗಳು ಜಗ್ಗಿ ಬಂದವ, ಇವು ಸುಟ್ಟವ ಸುಟ್ಟಿಲ್ಲೋ ಒಂದ್ ಸ್ವಲ್ಪ ಚೆಕ್ ಮಾಡುವ ಅನ್ನೋನ. ಆಯ್ತ್ರಿ ಅಂತೇಳಿ ಗೋರ ಕುಂಬಾರ 2 ಕಟ್ಟಿಗೆ ತಗೊಂಡು ಎಲ್ಲರ ತಲೆಗೆ ಹೊಡಿತಿದ್ದ. ಟಂಗ್ ಟಂಗ್ ಸೌಂಡ್ ಬರೋಣ. ಅವ್ರು ಸುಮ್ಮ ಕೂತಿರ್ತಿದ್ರು, ಯಾಕಂದ್ರೆ ಗುರುವಿನ ಆಜ್ಞೆ ಆಗ್ಯದ. ಅದಕ್ಕ ಏ ಕಚ್ಚ ಏ ಪಕ್ಕ ಹಾಯ್ ಏ ಪಕ್ಕ ಹಾಯ್ ಅಂತಿರ್ತ. ಯಾವಾಗ ನಾಮದೇವನ ತಲೆಗೆ ಹೊಡಿಲಕ್ ಹೋತಾನ, ಅವಾಗ ನಾಮದೇವ ಏ ಗೋರ ನನಗೇನು ಪರೀಕ್ಷೆ ಮಾಡ್ತೇವೋ, ಪಂಡ್ರಾಪುರ ವಿಠಲನೇ ನಾ ಕರೆದ್ರೆ ಬರ್ತಾನ ಅಂತೇಳಿ ನನಗೆ ಸಾಕ್ಷಾತ್ಕಾರ ಆಗ್ಯದ ಪರಮಾತ್ಮಂದು, ಹಂಗಾಗ್ಯದ ಹಿಂಗಾಗ್ಯದ ಏನೆಲ್ಲ ಹೇಳ್ತಾನ. ಅವಾಗ ಅಷ್ಟೊಂದು ಮಟ್ಟದ ಸಾಧನೆ ಮಾಡಿದಾಗ್ಯೂ ಕೂಡ ಗೋರಾ ಕುಂಬಾರ ಧೈರ್ಯವಾಗಿ ಹೇಳ್ತಾನ, ನಾಮದೇವ್ ಕಚ್ಚಾ ಹೈ, ನಾಮದೇವ್ ಕಚ್ಚಾ ಹೈ. ನೋಡ್ರಿ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತ ಅವನು ಬಂದು ಇವನ ಜೊತೆಗೆ ಕೂತು ಮಾತನಾಡಿದ್ರೂ ಸಹಿತ ಈ ಅಹಂಕಾರ, ಸೂಕ್ಷ್ಮ ಅಹಂಕಾರ ಯಾವ ರೀತಿ ಅವನನ್ನ ವ್ಯಕ್ತಿತ್ವವನ್ನ ಹೀನ ಮಾಡುತ್ತು, ಎಲ್ಲಿ ಕೆಳಗೆ ಹೋಗಿತ್ತು ನೋಡ್ರಿ. ಅಹಂಕಾರದಿಂದ ಕೆಳಗ್ ಬಿತ್ತಿಲ್ಲ ಅದು. ಕಚ್ಚ ಅನಿಸ್ಕೊಂಡವ ಅಷ್ಟೆಲ್ಲ ಸಾಧನೆ ಮಾಡಿ ಒಂದು ಮೂರ್ತಿ ಒಳಗಿನ ದೇವರು ಬಂದು ಮಾತನಾಡ್ತಾನಂದ್ರ ಅವ ಎಷ್ಟು ಕಷ್ಟಪಟ್ಟಿರ್ಬೇಕು, ಅದು ಎಷ್ಟು ತಪಸ್ಸು ಮಾಡಿರ್ಬೇಕು ಲೆಕ್ಕ ಹಾಕ್ರಿ. ಒಂದ್ 2 ನಿಮಿಷ ವಿಚಾರ ಮಾಡ್ರಿ, ಮಾತಾಡ್ರಿ ಈ ವಿಷಯದ ಬಗ್ಗೆ. ಸುಮ್ನೆ ಕತಿ ಕೇಳ್ದಂಗೆ ಕೇಳಬೇಡ್ರಿ. ನಾಮದೇವನ ಸ್ಥಿತಿ ಒಳಗೆ ನೀವಿದ್ರಿ ಅಂತಂದ್ರ ಎಷ್ಟು ನಿಮ್ಮ ಸಮಸ್ಯೆಗಳು ದೂರ ಆಗಿ ಪರಮಾತ್ಮನೇ ನಿಮ್ ಜೊತೆಗೆ ಮಾತನಾಡ್ಲಕ್ ಬರ್ತಾನ ಅಂತಂದಾಗ ನಿಮ್ದು ಮೋಕ್ಷ ಆಗಿರ್ತದ ಇಲ್ಲ? ಅವಾಗ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಭಾವದಲ್ಲಿ ಇರ್ತೀರಾ ಇಲ್ಲ? ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಅದ್ರ ಬಗ್ಗೆ. 1 ನಿಮಿಷ ಮಾತಾಡ್ರಿ.
ನಾಮದೇವ ದೇವ್ರ ಜೊತೆಗೆ ಮಾತನಾಡ್ತಿದ್ರು, ಅವನಿಗೆ ಊಟ ಮಾಡಿಸ್ತಿದ್ರು. ಅವನಲ್ಲಿ ನಾನು ಅನ್ನೋದೊಂದು ಸೂಕ್ಷ್ಮ ಅಹಂಕಾರ ಇತ್ತು. ಅದಕ್ಕೆ ಅವಂಗ ಕಚ್ಚ ಅಂತ ಹೇಳಿ ಗೋರಾ ಕುಂಬಾರ ಹೇಳ್ಬೇಕಾಯ್ತು. ನಾಮದೇವರ ಕಡೆ ಭಕ್ತಿ ಹೇಗಿತ್ತು ಅಂತಂದ್ರೆ, ಪಾಂಡುರಂಗ ಅಂತ ಒಂದೇ ನಾದದಲ್ಲಿ ಅವನು ಕರೆದ ಕೂಗಿ ಕರೆದಂದ್ರೆ ಪಾಂಡುರಂಗ ಮೂರ್ತಿಯಿಂದ ಹೊರಗೆ ಬಂದು ಅವನ ಮೇಲೆ ಕೂತು ಮಾತಾಡ್ತಿದ್ದ. ಅಂದ್ರೆ ಇದು ವಿಷಯ ಸಾಮಾನ್ಯವಾಗಿದೆ. ಅವ ಅಷ್ಟೊಂದು ಏಕಚಿತ್ತದಿಂದ ಏಕನಾದದಿಂದ ಪಾಂಡುರಂಗನ ಕೂಗಿದಾಗ ಅವನ ಬಂದು ಕೂಡಿರ್ತಾನಂದ್ರೆ ಅವನ ತಪಶ್ಚರ್ಯ ಹೇಗಿರ್ಬೇಕು, ಅವನಲ್ಲಿ ಆತ್ಮಬಲ ಹೇಗಿರ್ಬೇಕು. ಅಷ್ಟೊಂದು ಸಾಧನೆ ಮಾಡಿದ ನಾಮದೇವರು ಅವ್ರನ್ನ ಅಹಂಕಾರ ಬಿಡಲಿಲ್ಲ. ನಾನು ಸ್ವತಃ ಪಾಂಡುರಂಗನಿಂಬಲ್ಲೇ ಮಾತಾಡ್ತೇನೋ, ಪಾಂಡುರಂಗನಿಗೆ ಊಟ ಮಾಡಿಸ್ತೇನೋ, ಅವನು ನನ್ನ ಕೂಡ ಕೂತು ಊಟ ಮಾಡ್ತಾನೋ, ನನ್ನ ಮುಂದೆ ಯಾರದಾರೋ ಅಂದಾಗ ಜ್ಞಾನದೇವ ಮಹಾರಾಜರು ಇವನು ಶುದ್ಧ ಮಾಡ್ಲಿಕ್ಕೇನೆ ಬಂದಿದ್ರು. ಇದು ಬಹಳ ವರ್ಷದಿಂದ ತಪಸ್ಸು ಮಾಡಿ ಕೆಲಸ, ತಪಸ್ಸಿನ ಫಲವನ್ನ ಇದನ್ನ ಉಣ್ಣಾಕ ಆಗ್ತಾ ಇಲ್ಲ, ಇದು ಹಂಗ ಹೋಗ್ತೈತೆ. ಮತ್ತ ಈ ನಾಮದೇವವನ್ನು ಒಮ್ಮೆ ಇವನಿಗೆ ಮುಕ್ತಿ ಮಾಡಿಸಿಬಿಡು ಅಂತ ಕೆಲಸ, ಆ ನಾಮದೇವರಿಗೆ ಮುಕ್ತಿ ಕೊಡಿಸಾಗ ಜ್ಞಾನದೇವ ಮಹಾರಾಜರು ಅಲ್ಲಿ ಬಂದಿದ್ರು. ಅದಕ್ಕೆ ಜ್ಞಾನದೇವ ಮಹಾರಾಜರ ಅನುಗ್ರಹದಿಂದ ಅವು ಮತ್ತು ಹೊಳ್ಳಿ ನಾಮದೇವರು ಅದನ್ನ ನಾನು ಅನ್ನುವಂತ ಅದನ್ನ ಬಿಟ್ಟ ಅವರು ಮುಕ್ತಿ ಹೊಂದಿದ್ರು ಅನ್ನುವಂತ ವಿಷಯ ಗುರುಗಳು ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ರು. ಅವರಿಗೆ ಅನಂತ ಪ್ರಣಾಮಗಳು. ಆಮೇಲೆ ಕಚ್ಚಾಹೆ ಅಂತಂದ್ ಕೂಡಲೇ ಅವ ಏನ್ ಮಾಡ್ತಾನ್ರಿ, ಹಂಗಾರ ನಾ ಕಚ್ಚಾ ಇಲ್ಲ ಅಂತೇಳಿ ಅವ್ರಿಗೆ ಒಪ್ಕೋದಿಲ್ರ. ಹಂಗಾರ ನೀ ಪಾಂಡುರಂಗನ ಕೇಳ್ಬಿಡು, ನೀ ಅವನ ದರ್ಶನ ಮಾಡ್ತೀಯ, ಅದಕ್ಕ ಏನ್ ಮಾಡು, ನೀ ಅಲ್ಲಿ ಹೋಗಿ ಕೆಲಸ ಪಾಂಡುರಂಗನ ಕೇಳಂತ ಹೇಳ್ಬಿಡ್ತಾರ. ಅವಾಗ ಹೋಗೇ ಬಿಟ್ರ ಪಂಡ್ರಾಪುರಕ್ಕೆ ಹೋಗಿ ಕೆಲಸ ಪಾಂಡುರಂಗ ಅಂತಂತ ರಂಗ ಅಂತ ನೋಡಿದ ಪ್ರತ್ಯಕ್ಷ ಆಗಿಬಿಟ್ಟ. ಅವಾಗ ಪ್ರತ್ಯಕ್ಷ ಆಗಿ ಕೇಳ್ತಾನ, ನನಗ ಕಚ್ಚಾಹೆ ನಾಮದೇವ ನಿನ್ನ ಅತ್ಯಂತ ಆತ್ಮೀಯ ಭಕ್ತ, ನಿನ್ನ ಪರಮ ಭಕ್ತ, ನಾ ಕಚ್ಚಾದನಂತೆ ಅಂದ್ರಲ್ಪ, ಮತ್ತೆ ಇದ್ರ ನಿನ್ನ ಅನಿಸಿಕೆ ಏನೈತಿ, ಮತ್ತೆ ಯಾಕಂದ್ರ ಅವ್ರು ಅಂತೇಳಿ ಕೇಳಿದಾಗ, ಹೌದಪ್ಪ ಅವ್ರು ಹೇಳಿದ ಸತ್ಯ ಐತಿ ಅಂತ ಅಂದ್ರು. ಯಾಕಪ್ಪ ಯಾಕದು ಅವ್ರು ಹಿಂಗ್ ಹೇಳಿದ್ರು ಅಂತ ಕೇಳಿದಾಗ ಪಾಂಡುರಂಗ ಹೇಳ್ತಾನ ಅವಂಗ, ನೀನು ನನ್ನ ಪಂಡ್ರಾಪುರದಲ್ಲಿ ಅಷ್ಟ ದರ್ಶನ ತಗೊಳಕತ್ತಿದಿ, ನನ್ನ ಇರುವಿಕೆ ಇಲ್ಲಿ ಎಷ್ಟ ಐತಂತ ನಿನಗ ತಿಳ್ಕೊಂಡಿದಿ. ನಾನು ಸರ್ವವ್ಯಾಪಿ ಆಗಿರ್ತಕ್ಕಂತ ಪರಮಾತ್ಮನಾದನು, ಎಲ್ಲಾ ಕಡೆದನು, ನಾ ಇಲ್ಲದ ಜಗ ಇಲ್ಲ ಅನ್ನೋದು ನಿನಗ ಅದರ ಅರಿವಿಲ್ಲ. ಅದರ ಸಂಬಂಧ ನಿನಗ ಕಚ್ಚ ಅಂತೇಳಿ ಬಿರುದು ಬಂದತಿ. ನೀನು ಇವತ್ತಿನ ದಿವಸನ ಏನ್ ಮಾಡು, ದಕ್ಷಿಣ ದಿಕ್ಕಿಗೆ ಮಖ ಮಾಡ್ಕೊಂಡು ತಿರುಗ್ತಾ ಹೋಗು. ಹಂಗ ನಡ್ಕೊಂಡ ಹೋದಾಗ ಹೊತ್ತು ಎಲ್ಲಿ ಮುಣಗತತ್ಲ ಅಲ್ಲೇ ಒಂದು ಮಂದಿರ ಬರ್ತತಿ, ಒಂದು ಊರ್ ಬರ್ತತಿ. ಆ ಊರದೊಳಗ ನೀ ವಸತಿ ಮಾಡಿದಂದ್ರ ನಿನಗ ಗುರು ಸಿಗ್ತಾನೋ, ಆ ಗುರುವಿನ ಸಂಪರ್ಕದಿಂದ ನಿನಗ ಮೋಕ್ಷ ಪ್ರಾಪ್ತಿ ಆಗತಿ, ಯಥಾರ್ಥವಾದ ಸತ್ಯ ಜ್ಞಾನ ನಿನಗ ಪ್ರಾಪ್ತಿ ಆಗತಿ, ನಿನಗ ಅದ ತಿಳುವಳಿಕೆ ಬರ್ತೈತಿ, ಹೋಗಪ್ಪ ಅಂತ ತಿಳ್ಕೊಂಡ ಪಾಂಡುರಂಗನ ವಾಣಿ ಆದ ಕೂಡಲೇ ಏನ್ ಮಾಡ್ತಾರಂದ್ರ, ನಾಮದೇವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಕೊತ ಹೋಗ್ತಾ ಇರುವಾಗ ಒಂದ ಊರ ಬಂದ್ ಹತ್ತತಿ. ಅವಾಗ ಊರದೊಳಗ ಒಂದ ದೇವಸ್ಥಾನ ಇರ್ತತಿ. ಆ ದೇವಸ್ಥಾನದಾಗ ಒಬ್ಬ ಸನ್ಯಾಸಿ, ಒಬ್ಬ ಗುರು ಏನ್ ಮಾಡಿರ್ತಾರಂತಂದ್ರ ಈಶ್ವರಲಿಂಗದ ಮ್ಯಾಗ ಕಾಲಿಟ್ಕೊಂಡ್ ಕೆಲ್ಸ ಕುಂತಿರ್ತಾರ, ಮಲ್ಕೊಂಡಿರ್ತಾರ. ಕಾಲ್ ಎಲ್ಲಿರ್ತಂದ್ರ ಲಿಂಗದ ಮ್ಯಾಲ ಕಾಲಿಟ್ಟಿರ್ತಾರ. ಇದು ನಾಮದೇವಾಗ ಅವಾಗ ಏನಕತ್ತಂತಂದ್ರ ದರ್ಶನಕತಿ. ಹೆಂಗ್ರಿ ನೀವು ಈಶ್ವರಲಿಂಗದ ಮ್ಯಾಗ ಭಗವಂತನ ಮೇಲನ ನೀವು ಪಾದ ಇಟ್ಟಿ ಕೆಲಸ ನೀವು ಇದನ್ ಮಾಡಿದಿರಿ, ಇದು ತೆಗಿರಿ ನಿಮ್ದ ಇದು ಸರಿ ಅಲ್ಲ ಅಂತ ತಿಳ್ಕೊಂಡ್ ಕೆಲಸ ಅಂದಾಗ ಅವ್ರ ಗುರುಗಳು ಏನ್ ಹೇಳ್ತಾರಂತಂದ್ರ, ಹಂಗಾರೆ ಎಲ್ಲಿ ಲಿಂಗ ಇಲ್ಲ, ಎಲ್ಲಿ ಈಶ್ವರ ಲಿಂಗ ಇಲ್ಲ, ಎಲ್ಲಿ ದೇವ್ರಿಲ್ಲ, ಅಲ್ಲಿ ಹೋದಕ್ಕೆ ಕಾಲಿಡಪ್ಪ ಅಂತ ಹೇಳ್ತಾರ. ಮಲ್ಲಪ್ಪ ಹುಲ್ಲೂರವ್ರ ಮೀಟ್ ಮಾಡ್ರಿ. ಎಲ್ಲಿ ಇಲ್ಲ ಅಂತ ಅಂದಾಗ ಹೋಗಿಟ್ಟಾಗ ಏನಕತ್ತಂದ್ರ ಆ ಕಾಲನ್ನು ಓದಿ ಎಲ್ಲಿ ಇಡ್ತಾನಲ್ಲ ಇಟ್ಟಲ್ಲೆಲ್ಲ ಲಿಂಗ ಉದ್ಭವ ಆಗ್ತಾ ಮಾಡ್ತೈತ್ರಿ. ಈ ಕಡೆ ಇರ್ತಾನೋ ಅಲ್ಲಿ ಲಿಂಗ, ಅಲ್ಲಿ ಇರ್ತಾನೋ ಅಲ್ಲಿ ಲಿಂಗ, ಇಲ್ಲಿ ಇರ್ತಾನೋ ಅಲ್ಲಿ ಲಿಂಗ. ಎಲ್ಲಾ ಕಡೆ ಲಿಂಗವನ್ನ ಇಟ್ಟಾಗ ಎಲ್ಲಾ ಕಡೆ ದೇವ್ರದ ಅನ್ನೋದು ಅವಾಗ ಅರಿವು ಬರ್ತೈತ್ರಿ. ಅವ ಪರಮಾತ್ಮ ಅವ ಇರದ ಜಾಗ ಇಲ್ಲ ಅನ್ನೋದು ಅವ್ ಗೊತ್ತಾದಾಗ ಅವಂಗ ಜ್ಞಾನ, ನನಗೆ ಇದ್ರ ಜ್ಞಾನ ಆಗಿರ್ಕಿಲ್ಲ ಅನ್ನೋದು ಅವಂಗ ಅರಿವು ಬಂದ್ಬಿಡ್ತೈತಿ. ಹಂಗಾರ
ನನ್ನ ಹೃದಯದೊಳಗನೆ ಇಲ್ಲವ ಅಂತ ತಿಳ್ಕೊಂತ ಕ್ಯಾಸ ಅವನ ಎದೆ ಪಾದಗಳನ್ನ ಏನ್ ಮಾಡ್ತಾನಂತಂದ್ರ ನಾಮದೇವ್ರು ಏನ್ ಮಾಡ್ತಾರ, ಎದೆ ಹಚ್ಕೊಂಡ್ಬಿಡ್ತಾರ. ಎದೆ ಹಚ್ಕೊಂಡಾಗ ಅವಾಗ ಪರಿಪೂರ್ಣತೆ ಅವರಲ್ಲಿ ಏನಕ್ಕಂತಂದ್ರ ಪರಿಪೂರ್ಣತೆ ಅನ್ನೋದು ಬರ್ತತಿ, ಪರಮಾತ್ಮ ಅನ್ನೋ ನಿರಾಕಾರ ಅನ್ನೋದು ಗೊತ್ತಕತಿ, ಸರ್ವ ವ್ಯಾಪಕತ್ವ ಅನ್ನೋದು ಅನುಭವ ಆಕತಿ. ಅದಕ್ಕೆ ಅವಾಗ ಅಹಂಕಾರ ಅನ್ನೋದು ಸಂಪೂರ್ಣವಾಗಿ ನಷ್ಟ ಆಗಿ ಹೋಗತಿ. ಅವಾಗ ವಿನಂತಿ ಮಾಡ್ಕೋತಾರ ಅವ್ರು, ನೋಡ್ರಪ್ಪ ನಾನು ಇಂತ ಇದ್ನಿ, ನಾ ಹಿಂಗ ಮತ್ ನಾಮದೇವತೆ ನನ್ನ ಹೆಸರ, ನನಗ ನಿಮ್ಮ ಕೃಪೆ ಆಗ್ಬೇಕು, ನನಗ ಉಪದೇಶ ನಡ್ಬೇಕು, ನನಗ ಪಾಂಡುರಂಗನ ಆಜ್ಞೆ ಆಗೈತೆ ಅಂತ ಹೇಳಿದಾಗ ಅವಾಗ ಹೇಳ್ತಾರು, ಎಲ್ಲಾ ಹೋಗೈತೋಡಪ್ಪ, ಅಹಂಕಾರ ಒಂದ್ ಸ್ವಲ್ಪ ಉಳಿದಿತ್ತು, ಅದು ಹೋದಂಗ ಕಾಂತತ್ವಪ್ಪ ಅಂತ ತಿಳ್ಕೊಂಡ್ ಕ್ಯಾಸ ಗುರುಗಳು ಹೇಳಿ ಉಪದೇಶವನ್ನ ಯಥಾರ್ಥವಾದ ಉಪದೇಶವನ್ನ ಮಾಡಿ ಪರಮಾತ್ಮ ಚೈತನ್ಯ ಬ್ರಹ್ಮ ಸ್ವರೂಪ ಅನ್ನೋದು ಏನೈತೆ ಅಂತಂದ್ರ ಅದು ನಿರಾಕಾರ ಐತಿ, ಅದು ಸರ್ವ ವ್ಯಾಪಕತೆ ಐತಿ ಅಂತ ತಿಳ್ಕೊಂಡ್ ಕೆಲಸ ಅವ್ರಿಗೆ ಉಪದೇಶವನ್ನ ಮಾಡಿ ಮುಕ್ತನನ್ನಾಗಿ ಮಾಡ್ತಾರಂತೆ ತಿಳ್ಕೊಂಡ್ ಕೆಲಸ ಒಂದು ನಾವು ಓದಿದ್ದೇವೆ. ಅದಕ್ಕಾಗಿ ಅಂತ ಯಾವ ಪರಮ ಭಕ್ತನಲ್ಲಿಯೂ ಕೂಡ ಸ್ವಲ್ಪ ಅಹಂಕಾರ ಅನ್ನೋದು ಇರ್ತತಿ ಅನ್ನೋದನ್ನ ಹೇಳ್ತಾರ. ಅದಕ್ಕಾಗಿ ಅಂತ ನಾವು ನೀವೆಲ್ಲರೂ ಏನ್ ಮಾಡ್ಬೇಕಾಯ್ತಂದ್ರ ಅಷ್ಟು ಸೂಕ್ಷ್ಮವಾಗಿ ನಾವು ನೀವೆಲ್ಲರೂ ಪರಮಾತ್ಮನ ತತ್ವವನ್ನ, ಆ ಇರುವಿಕೆಯನ್ನ ಎಲ್ಲ ಕಡೆಗೆ ಸರ್ವವ್ಯಾಪಕತ್ವವಾದ ಪರಮಾತ್ಮ ತತ್ವ ಪರಬ್ರಹ್ಮ ಸ್ವರೂಪ ಎಲ್ಲಾ ಕಡೆ ತಿಳ್ಕೊಂಡು ಎಲ್ಲದರಲ್ಲಿಯೂ ಎಲ್ಲೆಲ್ಲಿಯೂ ಅನುರೇಣ ತೃಣ ಕಾಷ್ಟದಲ್ಲಿಯೂ ಕೂಡ ಅವಾದಾನ ಅಂತ ತಿಳ್ಕೊಂಡ್ ಕೆಲಸ ನಾವು ವ್ಯಕ್ತಿತ್ವವನ್ನ ವಿಕಸನಗೊಂಡಾಗ ಆ ಇರುವಿಕೆ ಅನ್ನೋದು ಬರ್ತತಿ. ಈಗ ಅಪ್ಪ ಹೆಂಗೆ ಹೇಳಿದ್ರಲ್ಲ, ಯಾರು ಸುಖ ಪುರುಷರು ಯಾರು ಸುಖವಿ ಇರ್ತಾರಂತಂದ್ರ ತತ್ತಲಲ್ಲಿ ಇರ್ತಕ್ಕಂತ ಶಿಶು ಇರ್ತತಿ, ಮತ್ತ ಸತ್ಯ ಶುದ್ಧವಾದ ತತ್ವಜ್ಞಾನಿ ಅಂತ ಅವ ಪರಮ ಸುಖಿಯಾಗಿರ್ತಾನು. ಅವ ಇಬ್ಬರು ಮಾತ್ರ ಸುಖದಿಂದ ಇರಕ್ ಸಾಧ್ಯತೆ ಅಂತ ತಿಳ್ಕೊಂಡ್ ಕೆಲಸ ಈಗ ಮತ್ತ ನಮಗ ಬರ್ಬರ್ತೆ ಏನ್ ಮಾಡತಾರಂತಂದ್ರ ಆ ಸ್ವರೂಪಕ್ಕೆ ಹೋಗಿ ಕೆಲಸ ನಿಮ್ಮನ್ನ ಎಲ್ಲರೂ ನೆನಪಿಸಾಕತ್ತಾರ. ನಾವು ನಿಜವಾಗಿ ಧನ್ಯವಂತರು, ಪುಣ್ಯವಂತರು. ನಾವು ಇದೇನು ಸಾಮಾನ್ಯ ಅಲ್ರಿ, ಇಂಥ ತತ್ವವನ್ನ ನಾವು ನೀವೆಲ್ಲರೂ ಊಟ ಮಾಡಿ ಕೆಲಸ ಆ ಸ್ವರೂಪದಲ್ಲಿ ಇರುವಂತೆ ಆ ಗುರುವಿನ ಕರುಣೆ ನಮ್ಮೆಲ್ಲಲ್ಲಿ ಆಗೈತೆ ಅಂತ ತಿಳ್ಕೊಂಡ್ ಕೆಲಸ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತು ಗುರುಗಳಿಗೂ ಆ ಅನಂತ ಅನಂತ ಹೃದಯಪೂರ್ವಕ ನಮಸ್ಕಾರವನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ರಿ ಮಂತೇಶ್ ಗುರುವಳ್ರ, ಇಲ್ಲಿ ಜಪ ತಪಾದಿಗಳನ್ನ ಮಾಡಿದರ ಅಹಂಕಾರ ನಾಶ ಆಗೋದು ತಾತ್ಪರ್ಯ ಏನು ಕನ್ಕ್ಲೂಡ್ ಮಾಡೋದಂದ್ರ ಜಪ ತಪಾದಿಗಳನ್ನ ಮಾಡಿದರ ಅಹಂಕಾರ ನಾಶ ಆಗೋದಿಲ್ಲ, ಜ್ಞಾನದಿಂದ ಮಾತ್ರ ಅಹಂಕಾರ ನಾಶ ಆಕತ್ತೆ. ಇತರ ತಾತ್ಪರ್ಯ ನೀವು ಎಲ್ಲ ಕಥಿ ಇವು ಅದಾವ ಅಂದ್ರ ಅಹಂಕಾರ ಯಾವ ಉತ್ಪತ್ತಿ ಆಕತ್ತಲ್ಲ ಅದ ಇದು ಜ್ಞಾನ ಆಗಿರೋದಿಲ್ಲ. ಬ್ರಹ್ಮಜ್ಞಾನ ಆ ಸ್ವರೂಪದಲ್ಲಿ ನಿಲ್ಲಕ್ ಸಾಧ್ಯ ಆಗುದಿಲ್ಲ. ಬ್ರಹ್ಮ ಸ್ವರೂಪದಲ್ಲಿ ಇದು ಜಪ ತಪಾದಿಗಳು ಏನ್ ಮಾಡ್ತತ್ರಿ, ಇವ್ರೆಲ್ಲರೂ ಜಪ ತಪಾದಿಗಳಿಂದ ಬೇರ್ಪಡಿಸಿ ಬ್ರಹ್ಮಜ್ಞಾನ ತಿಳಿದವರು. ಇವು ಸಾಕ್ಷಾತ್ ಬ್ರಹ್ಮ ಸ್ವರೂಪ ಆಗಿ ನಿಂತಾಗ ಅಹಂಕಾರ ನಾಶ ಆಕತ್ತೆ. ಇತರ ತಾತ್ಪರ್ಯ ಇದೆ ಅಪವೃದ್ಧ ಹೇಳಿದ್ದ. ಈಗ ಒಂದ ಕ್ಷಣ 1,000 ಸಲ ಪೂಜೆ ಮಾಡೋದಕ್ಕಿಂತ ಒಂದು ಜಪ ಶ್ರೇಷ್ಠ. 1,000 ಸಲ ಜಪ ಮಾಡೋದಕ್ಕಿಂತ ಒಂದು ಕ್ಷಣ ಧ್ಯಾನ ಶ್ರೇಷ್ಠ. 1,000 ಕ್ಷಣ ಧ್ಯಾನ ಮಾಡೋದಕ್ಕಿಂತ ಒಂದು ಕ್ಷಣ ನಿಜದ ನೆನಹೆ ಅಂದ್ರ ಸತ್ಯ ಜ್ಞಾನದ ಅರಿವು ಇರುವುದನ್ನ ಶ್ರೇಷ್ಠ ಅಂತ ತಿಳ್ಕೊಂಡ ಒಂದು ಮಂತ್ರ ಐತ್ರ. ಆ ಮಂತ್ರ ಅಂದ್ರೆ ಏನೈತ್ರಿ, ಎಲ್ಲಕ್ಕಿಂತ ಹೆಚ್ಚಿಂದು ಜ್ಞಾನಕ್ಕಿಂತ ಮತ್ತೊಂದು ಯಾವುದು ಇಲ್ಲ ಅಂತ ತಿಳ್ಕೊಂಡ್ ಕೆಲಸ ಹೇಳ್ತಾರೋ. ಕನಿಯ ಕೇಳಿ ದಿನವು ಕಳೆಯಲು ಬೇಡ, ಮನೆಯ ನೆನೆಸಿ ದಿನವು ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಅರೆಕ್ಷಣವಾದರೂ ನಿಜದ ನೆನಹೇ ಸಾಕು, ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಮ ಪ್ರಮೋದರು ಹೇಳ್ತಾರ. ಅಂತ ಯಾವ ತತ್ವವನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಧನ್ಯರಾಗೋಣ. ಈಗ ಮಂತಕ್ಕ ಪಾರ್ಗೊಂಡ ಗಿರ್ಜಮ್ಮ ಪಾರ್ಗೊಂಡ
ಒಂದ ಅದ್ರ ಬಗ್ಗೆ ಒಂದ ಹೇಳ್ತಾರ. ನಾವ್ ನೀವೆಲ್ಲರೂ ಕೇಳಿ ಧನ್ಯರಾಗೋಣ. ಹ್ಞೂನ್ರಿ. ಓಂ ನಮಃ ಶಿವಾಯ ರೀ. ಎಲ್ಲರಿಗೂ ನಮಸ್ಕಾರ ರೀ. ನಾನಾನಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾನಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣವರ ಬ್ರಹ್ಮ ಸದಾಶಿವ ನೀಯನಿಸುವ ಗುಣ ನಾನಲ್ಲ. ಮಾತಾ ಪಿತ ಸುತ ನಾನಲ್ಲ, ಭೂನಾಥನಾದವ ನಾನಲ್ಲ. ಮಾತಾ ಪಿತ ಸುತ ನಾನಲ್ಲ, ಭೂನಾಥನಾದವನು ನಾನಲ್ಲ. ಜಾತಿ ಗೋತ್ರಗಳು ನಾನಲ್ಲ, ಬಹು ಪ್ರೀತಿಯ ಸತಿ ಸುತ ನಾನಲ್ಲ. ನಾನಾನಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಓದು ವೇದಗಳು ನಾನಲ್ಲ, ವನವಾದ ಮಾಡಿದವ ನಾನಲ್ಲ. ಓದು ವೇದಗಳು ನಾನಲ್ಲ, ವನವಾದ ಮಾಡಿದವ ನಾನಲ್ಲ. ನಾದ ಬಿಂದು ಕಳೆ ಭೇದ ವಸ್ತು, ನಾದ ಬಿಂದು ಕಳೆ ಭೇದ ವಸ್ತು, ನಿಜ ಭೋಗದಲ್ಲಿದ್ದವ ನಾನಲ್ಲ. ನಾನಾಗಿ ನಡೆದವ ನಾನಲ್ಲ, ನಾ ಶಿಶು ನಳದೇಶನ ಬಿಡಲಿಲ್ಲ. ನಾ ಅಳಿಯದೆ ನಾ ತಿಳಿಯದೆ, ನಾ ಅಳಿಯದೆ ನಾ ತಿಳಿಯದು, ನೀ ಎನಿಸುವ ಗುಣ ನಾನಲ್ಲ. ನಾನಾನಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣವರ ಬ್ರಹ್ಮ ಸದಾಶಿವ ನೀ ಎನಿಸುವ ಗುಣ ನಾನಲ್ಲ. ಶರಣ ಶರಣ. ಈ ಸ್ವಾಮಿಗಳು ನಮ್ಮ ಒಂದು ಜ್ಞಾನಾಮೃತವನ್ನು ಮುಂದುವರಿಸ್ತಾರೆ. ಜ್ಞಾನಾಮೃತ ಏನಂದ್ರೆ ಸೂಕ್ಷ್ಮ ಅಹಂಕಾರ ಅಂತಾರದು. ಒಟ್ಟ ಗೊತ್ತೇ ಆಗಂಗಿಲ್ಲ ಅದು ಸೂಕ್ಷ್ಮ ಅಹಂಕಾರ. ಅದಕ್ಕ ಸಾತ್ವಿಕ ಅಹಂಕಾರ, ಒಳ್ಳೆಯವನಿನಿ ಅನ್ನೋದೇ ಒಂದು ಅಹಂಕಾರ. ಇದು ದೊಡ್ಡ ಸಮಸ್ಯೆ. 10,000 ಸಾತ್ವಿಕ ಅಹಂಕಾರ ಭಾರಿ ಇಂಪಾರ್ಟೆಂಟ್. ದಿನ ಮುಂಜಾನೆ 3:30 ಹೇಳ್ತೀನಿ, ಸ್ನಾನ ಪೂಜಾ ಮಾಡ್ತೀನಿ, ಲಿಂಗ ಪೂಜಾ ಮಾಡ್ಕೊತೀನಿ, ಸತ್ಸಂಗ ಮಾಡ್ತೀನಿ. ನಾನು ಮುಂದಿಷ್ಟು ಮಂದಿ ಕೂತು ಪಾಠ ಕೇಳ್ತಾರ, ವಿಚಾರ ಸಾಗರ ಪಾಠ ಹೇಳಕತ್ತೀನಿ. ಅದಕ್ಕಿಂತ ದೊಡ್ಡ ತತ್ವಜ್ಞಾನ ಮತ್ತೆಲ್ಲಿ ಸರಳವಾಗಿ ಎಲ್ಲಿ ಹೇಳಿರ್ತ ಅಂತದ ನಾ ಹೇಳಕತ್ತೀನಿ. ಇದೆಲ್ಲ ಸೊಕ್ಕಲ್ಲ, ಸೂಕ್ಷ್ಮ ಅಹಂಕಾರ. ಸಂಬಂಧ ಇಲ್ಲ. ಹೇಳೋರು ಯಾರು, ಕೇಳೋರು ಯಾರು? ಹೇಳೋರು ಅವರೇ, ಕೇಳೋರು ಅವರೇ. ಮುಂಜಾನೆ ಎದ್ದವನು ಅವನೇ, ಮಲ್ಕೊಂಡವನು ಅವನೇ. ವಿಚಾರ ಸಾಗರ ಏನು, ವೇದಗಳೇನು, ಉಪನಿಷತ್ತುಗಳೇನು, ಎಲ್ಲಾನು ಒಂದೇ ವಸ್ತುವಿನ ಬಗ್ಗೆ ಸಂಬಂಧಪಟ್ಟಂತ ವಿಚಾರ. ಹಿಂಗಾಗಿ ಯಾವದನ್ನ ನಾವು ಶ್ರೇಷ್ಠ ಮಾಡಿ ಹೇಳ್ಕೊಂಡು ಹೋಗ್ತೀವಿ, ಅದಕ್ಕ ನಾವು ನಮ್ಮ ಬಗ್ಗೆ ನಾವೇ ಶ್ರೇಷ್ಠ ಭಾವ ತಾಳ್ತೀವಿ. ಇವೆಲ್ಲ ಏನದವ, ಒಂದ್ ಕಡೆ ಶ್ರೇಷ್ಠ ಭಾವ ತಾಳಿದ್ರೆ ಇನ್ನೊಂದನ್ನು ಕನಿಷ್ಠ ಮಾಡಿರ್ತೀವಿ. ಹಿಂಗಾಗಿ ದಿನ ಮುಂಜಾನೆ ಹೇಳ್ತೀನಿ ಅನ್ನೋದು ಒಂದು, ಆಫೀಸಿಗೆ ಹೋದಾಗ ಕರೆಕ್ಟ್ 10:00 ಬರ್ತೀನಿ ಅನ್ನೋದೇ ಒಂದ್ ಸೊಪ್ಪು. ಒಬ್ಬೊಬ್ಬರಿಗೆ ಆಫೀಸಿಗೆ ಹೋಗೋರು ಕರೆಕ್ಟ್ ಆಫೀಸ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಬರ್ತೀವ್ರಿ, ಅದೇ ಒಂದ್ ಸೊಕ್ಕು. ಮತ್ತೆ ಪಗಾರ ಕೊಡೋದು 10:00 ಬರ್ಲಿದ್ದೆ ಪಗಾರ ಕೊಡ್ತಾರ. ಕರೆಕ್ಟ್ 10ಕ್ಕೆ ಹೋಗಿದ್ರೆ ಲೆಕ್ಕ. 10:00 ಆಫೀಸ್ ಟೈಮ್ ಇತ್ತು ಅಂದ್ರೆ ಇವ 10ಕ್ಕೆ ಹೋಗಿ ಕೆಲಸ ಮಾಡ್ತಿದ್ನಂದ್ರೆ ಲೆಕ್ಕಪ್ಪ. ಅವ 10:00 ಹೋಗದೆ, ಉಳಿದವರೆಲ್ಲ 11:00 ಬರ್ತಾರ. ನಾ 10:00 ಕರೆಕ್ಟ್ ಟೈಮ್ಗೆ ಬರ್ತೀನಿ. ಇದು ಒಂದು ಅಹಂಕಾರನೇ. ಆಫೀಸರ್ ಏನಾರ ಕೇಳಿದ್ರೆ ಸಾಕು, ನಾನೇನ್ರಿ ಕರೆಕ್ಟ್ ಟೈಮಿಗೆ ಬರ್ತೀನಿ ಆಫೀಸಿಗೆ, ಅದು ನೋಡ್ರಿ ಮೊದಲು ನೀವು. ಮತ್ತೆ ಏನು ಸೂಕ್ಷ್ಮ ಅಹಂಕಾರಗಳು ನೋಡ್ರಿ. ನಾಮದೇವಂದು ಆ ವಿಠಲ ನನಗ ಬಂದು ನನ್ನ ಜೊತೆಗೆ ಕೂತು ಊಟ ಮಾಡ್ತಾನ ಅನ್ನಂಥದ್ದು ಅವನ್ದೆಂತ ಸೂಕ್ಷ್ಮ ಅಹಂಕಾರ. ಇಂಥ ಅಹಂಕಾರಗಳು ಏನದಾವಂತಂದ್ರೆ ಒಳ್ಳೆತನದ್ದೇ ಅಹಂಕಾರ. ಈ ಬುದ್ಧಿ ಹಚ್ಕೊಳ್ಳೋದಕ್ಕೆ ಒಂದು ಅಹಂಕಾರ, ಲಿಂಗ ಕಟ್ಕೊಂಡದ್ದೇ ಒಂದು ಅಹಂಕಾರ, ಈ ರುದ್ರಾಕ್ಷಿ ಹಾಕೊಳ್ಳೋದೇ ಒಂದು ಅಹಂಕಾರ, ವೇಷಭೂಷಣಗಳನ್ನು ಹಾಕೊಂಡು ಸ್ವಾಮಿ
ಸ್ವಾಮೀಜಿಯಾಗಿ ಕೂತದ್ದೇ ದೊಡ್ಡ ಅಹಂಕಾರ. ಅವ್ರೆಲ್ಲರ ಎಂದರೆ ಭಕ್ತರ ಉದ್ಧಾರಕ್ಕೆ ಯಾಕೆ ತಮ್ಮ ತಾವು ಎದ್ದು ಬಂದು ಯಾರ ಮನೆಗಾರ ಬಂದು ಮಾತಾಡ್ಸ್ಯಾರನ್ರಿ? ಎಂದರೆ ತಮ್ಮ ತಾವು ಸ್ವಯಂ ಸ್ಫೂರ್ತಿಯಿಂದ ಒಂದ್ ಹೆಜ್ಜೆಯರ ಇಟ್ಟಾರೆ ನೋಡ್ರಿ. ಯಾರು ಬಂದಾರೇನ್ರಿ ಸ್ವಾಮೀಜಿಗಳು ನಿಮ್ ಮನೆಗೆ? ಎಂದರೆ ಬಂದಾರೇನ್ರಿ? ಹೋಗಿ ತೆಂಗಿನಕಾಯಿ ಕೊಟ್ಟು ವೀಳ್ಯದಲ್ಲಿ ಕೊಟ್ಟು ಉದ್ದಕ್ಕೆ ಬೀಳ್ಬೇಕಂತ. ಬಿದ್ದು ಬರ್ತಾರ. ಇಲ್ಲ ಅಂತಂದ್ರ ಅವ್ರ ಏನ್ ಹಾಳಾಗೋದ್ರು ಅವ್ರಿಗೆ ಏನ್ ಲಕ್ಷದಾಗಿಲ್ಲ ಅಲ್ಲಿ. ಹೆಂಗದ ಹತ್ರ ಬರಂಗಿಲ್ಲ. ಅವ್ರು ತಾವಾಗೆ ಇನ್ಫಾರ್ಮೇಶನ್ ಕೊಟ್ರೆ ಬರ್ತಾರ. ಅವ್ರು ಬರ್ತಾರ ಅಂತಂದ್ರ ಅವ್ರ ಖರ್ಚು, ಅವ್ರ ಗಾಡಿ ಖರ್ಚು, ಅವ್ರ ಕಾರಿನ ಖರ್ಚು ಎಲ್ಲ ಒಟ್ಟು ಇವ ಕರಿಬೇಕು. ಸತ್ತೆ ಹೆಣದ ಮುಂದೆ ಇವ ಕೂತ್ ಅಳ್ತಿರ್ತಾನ. ಅವನ ಖರ್ಚು ಮೇಂಟೈನ್ ಮಾಡ್ಲಕ್ ಇವ ತಯಾರಿರ್ಬೇಕು. ಅವನಿಗೆ ಕರಿಬೇಕಾದ್ರೆ ಹೆಂಗದ? ಸತ್ತವನಿಗೆ ಇನ್ನೊಂದಿಟ್ಟು ಖರ್ಚು ಮಾಡಿ ಇನ್ನೊಂದಿಟ್ಟು ದುಃಖ ಕೊಡ್ಲಿಕ್ಕೆ ಬರ್ತಾರಲ್ಲ ಇವ್ರು. ಹೆಂಗವ? ಸುತ್ತಮುತ್ತ ಏಸು ಮಠವ ಏಸು ಸ್ವಾಮೀಜಿಗಳದಾರ. ಅವ್ರೆಲ್ಲರಿಗೂ ಕರಿಬೇಕಂತ. ಸತ್ತರ ಕರಿಲಿಲ್ಲ ಅಂತಂದ್ರ ಅವ್ರ ಸತ್ತಾಗ ನಾವ್ ಕರೆದಿಲ್ಲ ಅಂತ ಹೇಳಿ ಅವ್ರು ಜಗಳ ತಕೋತಾರ. ಇದೆಂತ ಹೊಲಸ್ ಪದ್ಧತಿ ರೀ ಇದು. ಮನುಷ್ಯಾಗ ಮಿನಿಮಮ್ 2,000 3,000 ಪಟ್ಟೆ ಕಳಿಸ್ಬೇಕಂತ. ಇವೆಲ್ಲ ಏನ್ ಪದ್ಧತಿಗಳಿವು? ಸತ್ತವ್ರಿಗೆ ಇನ್ನೊಂದಿಟ್ಟು ದುಃಖ ಕೊಡಂತ ಇವರೆಲ್ಲ ಸ್ವಾಮೀಜಿಗಳಂತಾರೆ ಇವರಿಗೆ. ಅದಕ್ಕೆ ಇವೆಲ್ಲ ಸೂಕ್ಷ್ಮ ಅಹಂಕಾರಗಳು. ಈ ಸೂಕ್ಷ್ಮ ಅಹಂಕಾರಗಳು ಒಳ್ಳೆತನ, ಶ್ರೇಷ್ಠತನ, ಘನವಂತಿಕೆ ಏನೇನದ ಅವ್ರ ಬಗ್ಗೆನೇ ಅಹಂಕಾರ. ಜಗ್ಗಿ ಮಂದಿ ನಮ್ಮ ಮುಂದೆ ಕೂತು ತಪಸ್ಸು ಮಾಡ್ತಾರ. ಜಗ್ಗಿ ಮಂದಿ ನಂಬಲ್ಲಿ ಸಾಧನೆ ಮಾಡ್ತಾರ. ಜಗ್ಗಿ ಮಂದಿ ನಂಬಲ್ಲಿ ಕೂತು ಶ್ರವಣ ಮಾಡ್ತಾರ. ಏನಿದಲ್ಲ ಅಹಂಕಾರ. ಎದಕ್ಕಾಗ್ತದ? ಇವೆಲ್ಲ ಎದಕ್ ಬರ್ತಾವ ಗೊತ್ತ್ರೆ? ಅಹಂಕಾರ ಎದಕ್ ಬರ್ತದ? ಅಹಂಕಾರ ಎದಕ್ ಬರ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಬರ್ತದ ಅಷ್ಟೇ. ಅಹಂಕಾರ ಅನ್ನೋದು ಒಂದು ಕಸ. ಅಹಂಕಾರ ಅನ್ನೋದು ಒಂದು ಕಸ. ನಾಯಿಗೆ ಪಲ್ಲಕ್ಕಿ ಮ್ಯಾಲ ಕುಂದರಿಸಿ ಮೆರವಣಿಗೆ ಮಾಡುವಾಗ ಅದು ಪಲ್ಲಕ್ಕಿ ಒಳಗಿನ ಮೆರವಣಿಗೆ ಸುಖದಕ್ಕಿಂತ ಅದಕ್ಕೊಂದು ಸುಖ ಎದರದು? ಕೊಳೆತ ಮಾಂಸದ ವಾಸನೆ ಮೂಗಿಗೆ ಹೊಡೆದ್ರೆ ಸಾಕು ಪಲ್ಲಕ್ಕಿ ಅಂದ್ ಎದ್ದು ಇಳಿದು ಓಡೋಗ್ಬಿಡ್ತದ. ಊರೊಳಗೆ ಮೆರವಣಿಗೆ ಮಾಡಕ್ ಸುಮ್ಮ ಕೂತಿತ್ತಂತ. ಊರು ಹೊರಗೆ ಮೆರವಣಿಗೆ ಬಂದ ಕೂಡ್ಲೇನೆ ಏನಾಗ್ಬಿಡ್ತು? ಒಂದ್ ಯಾವ್ದೋ ಎಮ್ಮಿ ಸತ್ತಿತ್ತಂತ. ಆ ಸತ್ತೆಮ್ಮೆ ಅಡವಾಗಿ ತಂದು ಯಾರ ಒಗದಿದ್ರಂತ. ಅದರದ ದುರ್ನಾಥ ಜನ ಎಲ್ಲ ಮೂಗು ಮುಚ್ಚುಗಳಷ್ಟು ಕಟುವಾದ ವಾಸನೆ ಇದ್ರ ನಾಯಿಗೆ ಅದು ಭಲೆ ಖುಷಿಯಾಗ್ಬಿಡ್ತಂತ. ಇಂಥ ಒಂದು ಭೋಜನ ಇಲ್ಲಿದ್ದಾಗ ಇವ್ರ ಯಾರ ಮೆರವಣಿಗೆ ಮಾಡಿ ನನಗೆ ತಲೆಬ್ಯಾನಿ ಮಾಡ್ಲಕತ್ತಾರ ಅಂತೇಳಿ ಯಾರು ತಿಳಿದು ಓಡೋಗ್ಬಿಡ್ತಂತ ನಾಯಿ. ಅದರ ಮಿತ್ರರು, ಅದರ ಬಂಧು ಒಳಗ ಎಲ್ಲ ಓಸು ಕೂಡ ಎಮ್ಮೆ ಚರ್ಮ ಹರ್ಕೊಂಡು ತಿನ್ಕೊತ್ ಕೂತಿತ್ತು ಅಂತ ಇದನ್ನು ಓಡಾಗ್ಬಿಡ್ತು. ಹಂಗ ನಮ್ಮ ಸ್ವಭಾವ ಎನ್ನುವ ಒಂದು ನಾಯಿ ಅದ. ನಮ್ಮೊಳಗೊಂದು ಸ್ವಭಾವ ಅನ್ನೋ ನಾಯಿ ಅದ. ಆ ನಾಯಿಗೆ ಮಲಗಳ ಒಂದು ಆಕರ್ಷಣೆ ಅದ. ನಮ್ಮ ನಾಯಿಗೆ ಯಾವ ಮಲದ ಆಕರ್ಷಣೆ ಆದ ಅನ್ನೋದು
ಬಹಳ ಶ್ರೇಷ್ಠ. ಅವನಿಗೆ ಹೊಳತಿರ್ಬೇಕು, ಅವನಿಗೆ ಒಳ್ಳೆ ಪ್ರಚಾರ ಇದ್ರೆ ಅವನಿಗೆ ಖುಷಿ. ಯಾವರ ಒಬ್ಬ ಏನಾರ ಅಂದನಂದ್ರೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಅವನ ಬಗ್ಗೆ ಜಗಳ ಮಾಡ್ಕೊಂಡು ಮತ್ತ ಅವನಿಗೆ ಸದೆ ಬಡದು ತಾನೇ ಶ್ರೇಷ್ಠ ಅನ್ನಂಥದ್ದು. ಇದು ಪ್ರಚಾರದ ಮಲ. ಇನ್ನು ಎಷ್ಟೋ ಮಂದಿಗೆ ಏನೇನೋ ಮಲಗಳು. ಆ ಮಲಗಳು ಏನಾಗಬೇಕು, ಅದ್ರ ಬಗ್ಗೆ ನನ್ನ ಸ್ವಭಾವ ಇಂಥದಕ್ಕ ಎಳಿತದ ಅಂತ ಅಂದ್ಮೇಲೆ ಅದನ್ನ ಅರಿತುಕೊಂಡು ಆ ಮಲದಿಂದ ಮನಸ್ಸನ್ನ ಹಿಂದಕ್ಕೆ ಜಗ್ಗಬೇಕು. ಹಿಂದಕ್ಕೆ ಜಗ್ಗಿ ಅದ್ರ ಕಡೆ ಮತ್ತೆ ಹೋಲಾರ್ದಂಗ್ ಮಾಡ್ಬೇಕು. ಅದಕ್ಕೇನಂತಾರ ನಿರ್ಮಲ. ಚಿತ್ತ ನಿರ್ಮಲ ಆಗ್ಬೇಕು. ಚಿತ್ತ ನಿರ್ಮಲ ಆದ್ಮೇಲೆ ಮತ್ತ ಮಲಿನ ಆಗ್ಲಾರ್ದಂಗ ಅದ ಚಿತ್ತ ನಿಶ್ಚಲ ಆಗ್ಬೇಕು. ಬೇಕಿದ್ದಾಗ ಮಲಿನ ಆಗ್ತದ, ಬೇಡಾದಾಗ ನಿರ್ಮಲ ಆಗ್ತದ, ಹಿಂಗಲ್ಲ. ನಿರ್ಮಲವಾದ ಸ್ಥಿತಿ ಒಳಗೆ ಉಳಿಯೋದಕ್ಕೆ ನಿಶ್ಚಲ ಅಂತಾರ.
ಸಾಧನೆ ಏನೋ ತಿಳಿತು, ಇನ್ನು ಮುಂದಿನ ನನ್ನ ತಲೆಗೆ ಹೋಗಲ್ಲು, ಏನು ಮಾಡ್ಲಿ? ಆಯ್ತು, ಏಕದೇವ್ ಮಹಾರಾಜ ಅಂತ ಏಕನಾಥ್ ಮಹಾರಾಜ ಅಂತದನ, ಅಲ್ಲಿ ಒಂದ್ ಗುಡಿ ಅದ, ಗುಡಿಗೆ ಹೋಗು ಅಂತಾನ. ಅವ ಹೋಗೋದ್ರಾಗೆ ಮುದುಕನ ಪಾತ್ರ ವಹಿಸಿ ಚಪ್ಪಲಿಗಾಲ ಹಾಕೊಂಡ್ ಲಿಂಗದ ಮೇಲೆ ಇಟ್ಕೊಂಡು ಮಕ್ಕೊಂಡಿರ್ತಾನ. ಅವಾಗ ಅವ ಏಕನಾಥ್ ಮಹಾರಾಜಗೆ ಹೋಗಿ ಕೇಳ್ತಾನ, ಹಿಂಗ ನಿಮ್ಮಲ್ಲಿ ಕಳಿಸ್ಕೊಟ್ಟಾರ, ನೀವು ನೋಡಿದ್ರ ಲಿಂಗದ ಮೇಲೆ ಕಾಲಿಟ್ಕೊಂಡು ಮಕ್ಕೊಂಡಿರಿ, ಇಂಥವ್ರು ನಮ್ಗೆ ಯಾವ ಬ್ರಹ್ಮಜ್ಞಾನ ಹೇಳ್ತಾರ ಅಂತೇಳಿ ನಮ್ಗ ಸ್ವಲ್ಪ ಮುಜುಗುರ ಆಗ್ಯದ, ಏನಾಗಬೇಕಾಗ್ಯದ ನಿನಗೀಗ? ಫಸ್ಟ್ ನನಗೆ ಅಸಹ್ಯ ಆಗ್ಲಕತ್ತದ್ದು ಈ ಲಿಂಗದ ಮೇಲಿಂದ ಕಾಲು, ಆ ಕಾಲು ನನಗ್ ವಯಸ್ಸಾಗ್ಯದ, ಎತ್ತಿಡ್ಲಕ್ ಬರಂಗಿಲ್ಲ, ಕಾಲಿಗೆ ಆರಾಮ್ ಅನ್ನಿಸ್ತದ, ಲಿಂಗದ ಮೇಲೆ ಕಾಲು ಇಟ್ಕೊಂಡು ಮಕ್ಕೊಂಡಿನಿ, ಮತ್ತ ಅದ ಕಾಲ ಸರಿಸಿಡು, ನಿನಗ ಅಸಹ್ಯ ಅನ್ನಿಸ್ತಿತ್ತಂದ್ರ ನನಗೆ ಎತ್ತಲಕ್ ಆಗಲ್ಲ. ಅವ ಎಲ್ಲೆಲ್ಲಿ ಎತ್ತಿಡ್ತಾನ ಅಲ್ಲೆಲ್ಲಿ ಲಿಂಗಗಳೇ ಉದ್ಭವ ಆಗ್ತಾವ. ಆವಾಗ ಲಿಂಗ ಇಲ್ಲದಲ್ಲಿ ಕಾಲಿಡಬೇಕಂತ ನೀನು ಪ್ರಯತ್ನ ಮಾಡ್ಲಕತ್ತಿದಿ, ಲಿಂಗ ಎಲ್ಲಿಡ್ತಿದಿ ಅಲ್ಲಿ ಲಿಂಗ ಉದ್ಭವ ಆಗ್ಲಕತ್ತದ ಅಂತಂದ್ರ ಲಿಂಗ ಇಲ್ಲದ ಜಾಗ ಯಾವದದ ನೋಡಿ ಅಲ್ಲಿಡು, ಅವಾಗ ನಿನಗೆ ಬ್ರಹ್ಮಜ್ಞಾನ ಆಗ್ತದ ನೋಡಪ್ಪ ಅಂತಂದ್ರ. ಅವಾಗ ಅವನಿಗೆ ಏನಾಯ್ತು? ಲಿಂಗ ಇಲ್ಲದ ಜಾಗ ಅವನ ಹೃದಯ ಮತ್ತು ಅವನ ಬುದ್ಧಿ, ಇವೆರಡರಾಗ ಲಿಂಗ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ, ಬರೇ ಭಕ್ತಿಯ ವಾಸನೆ, ಭಕ್ತಿಯ ದುರ್ನಾಥ. ತಾನೇ ಬೇರೆ ಭಗವಂತನೇ ಬೇರೆ, ಭಕ್ತ ಬೇರೆ ಭಗವಂತ ಬೇರೆ ಅನ್ನುವ ಭಕ್ತಿಯ ದುರ್ನಾಥ. ಅದರಿಂದ ಬ್ರಹ್ಮಜ್ಞಾನ ಆಗಂಗಿಲ್ಲ. ಅದಕ್ಕೆ ಅವನೇನ್ ಮಾಡ್ದ? ಭಕ್ತಿಯ ದುರ್ನಾಥ ಎಲ್ಲಿ ತುಂಬ್ಯದಂದ್ರ ನನ್ನ ಹೃದಯದೊಳಗೆ ತುಂಬ್ಯದ, ನನ್ನ ಮತಿ ಒಳಗೆ ತುಂಬ್ಯದ ಅಂತೇಳಿ ಆ ಒಂದು ಲಿಂಗ ಇಲ್ಲದ ಜಾಗಕ್ಕ ಏನ್ ಮಾಡ್ದ? ಅವನು ಒಂದು ಪಾದ ತನ್ನ ತಲೆ ಮೇಲೆ ಇಟ್ಕೊಂಡ, ಒಂದು ಪಾದ ತನ್ನ ಹೃದಯದಲ್ಲಿ ಇಟ್ಕೊಂಡ, ಎಲಿ ಮೇಲೆ ಇಟ್ಕೊಂಡ. ಆವಾಗ ಅವನಿಗೆ ಅಖಂಡ ಬ್ರಹ್ಮನ ಜ್ಞಾನ ಉಂಟಾಯ್ತು, ಅಖಂಡ ಬ್ರಹ್ಮನ ಭಾನ ಆಯ್ತು. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರೆ ನಾನು ಅನ್ನೋದು ಹೋಯ್ತು, ನೀನು ಅನ್ನೋದು ಹೋಯ್ತು. ವಿಠಲನ ಬಗ್ಗೆ ನೀನು ಅನ್ನೋದು ಕಳ್ಕೊಂಡ, ತನ್ನ ಬಗ್ಗೆ ನಾಮದೇವ ನಾನು ಅನ್ನೋದು ಕಳ್ಕೊಂಡ. ಸೀದಾ ಅವನಿಗೆ ಜ್ಞಾನ ಕೂಡ್ಲೆ ಒಳ್ಳೆ ಮತ್ತೆ ದುಡು 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 ಓಡಿ ಹೋಗಿ ಜ್ಞಾನದೇವ ಮಹಾರಾಜರ ಮುಂದೆ ಅಡ್ಡ ಬಂದ್ಬಿಟ್ಟು ಹಿಂಗಾಗ್ಬಿಡ್ತು. ಅದಕ್ಕ ಜ್ಞಾನ ಅನ್ನೋದು ಬಹಳ ಶ್ರೇಷ್ಠ. ಅಲ್ಲಿ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಕಳ್ಕೊಂಡು, ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅನ್ನೋದು ಎಲ್ಲಿ ತನಕ? ನಾನು ನನ್ನದು ಅನ್ನೋದು ಕಳ್ಕೊಳತ್ತ. ಮುಂದೆ ಒಂದು ಸ್ಟೇಜಿಗೆ ನೀನು ನಿನ್ನದು ಅನ್ನೋದನ್ನು ಕಳ್ಕೊಂಡು ಜ್ಞಾನಕ್ಕೆ ಬರ್ಬೇಕಾಗ್ತದೆ. ಬ್ರಹ್ಮಜ್ಞಾನದಲ್ಲಿ ಅಖಂಡ ಬ್ರಹ್ಮನ ದರ್ಶನ ಈ ರೀತಿ ಅದ ನೋಡ್ರಿ. ಅದಕ್ಕೆ ನಾನು ಅನ್ನೋದು ಎಲ್ಲಿ ಆದ ಅಲ್ಲಿ ಬ್ರಹ್ಮಜ್ಞಾನ ಇಲ್ಲ. ನಾನು ಅನ್ನೋದು ಬಿಟ್ರಿ, ನೀನು ಅನ್ನೋದು ಬಿಟ್ರಿ ಅಂತಂದ್ರ ಇವೇನ್ ಜಪ ತಪ ತಪಸ್ಸು ಪೂಜೆ ಯಜ್ಞ ಹೋಮ ಏನದವ ಇವೆಲ್ಲ ಭಕ್ತಿಯ ಕಮಟು ವಾಸನೆಗಳು. ಇವುಗಳಿಂದ ಬ್ರಹ್ಮಜ್ಞಾನ ಆಗಲ್ಲ, ಮೋಕ್ಷ ಆಗಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಂಗಿಲ್ಲ. ಕೇವಲ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಚೇತನ ಸ್ವರೂಪ ನಾನು ಅನ್ನೋದೇನದಲ್ಲ ಆ ಜ್ಞಾನಾದೇವತ್ತು ಕೈವಲ್ಯಂ. ಆ ಜ್ಞಾನದಿಂದಲೇ ಕೈವಲ್ಯ ಆಗ್ತದ. ಆ ಕೈವಲ್ಯನೇ ಮೋಕ್ಷ, ಅದರಿಂದ ಪರಮಾನಂದ ಪ್ರಾಪ್ತಿ, ಅದರಿಂದೇ ಸರ್ವ ದುಃಖ ನಿವೃತ್ತಿ. ಅದೇ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಂದು ಕೊಡ್ತದ ಅನ್ನುವಂಥದ್ದು 3ನೇ ಸಾಲ ಹೇಳಿದ್ರು. ನಾಳೆಗೆ 4ನೇ ಸಾಲಿನ ಬಗ್ಗೆ ಚಿಂತನೆ ಮಾಡೋಣ. ಆವನಲ್ಲಿ ಕೂಡಲ ಚನ್ನ ಸಂಗಯ್ಯನಲ್ಲದೆ ಬೆರತೊಂದ ತೋರದಿವುದೇ ಅದುವೇ ಬ್ರಹ್ಮಜ್ಞಾನ. ಪರಮಾತ್ಮ ಪರಬ್ರಹ್ಮ ಮಹಾಚೇತನ ಅಂತ ನೀವು ಯಾವುದನ್ನ ನಂಬಿರಿ ಆ ವಸ್ತುನೇ ಎಲ್ಲ ಕಡೆ ಆದ, ಅದನ್ನ ಬಿಟ್ಟು ಮತ್ತೊಂದು ಏನೇನು ಇಲ್ಲ ಅಂತೇನ್ ತಿಳ್ಕೊತೀರಿ ಅದೇ ಬ್ರಹ್ಮಜ್ಞಾನ ಅಂತ ಹೇಳೋದಕ್ಕ ನಾಳೆ ಹೇಳ್ತಾರ. ನಾಳೆ ಹೇಳಿ ಸಮಯ ಉಳಿತಂದ್ರ 61ನೇ ದೋಹಕ್ಕೆ ಹೋಗೋಣ. ಏನ್ ಮಾಡ್ಕೊಳಕತ್ತೀವಿ ನಾವ್ ಇಷ್ಟೆಲ್ಲ ಕಥೆ ಹೇಳಿ? ದುಃಖ ನಿವೃತ್ತಿಯ ಉಪಾಯಗಳು. ಜಗತ್ತು ಮಿಥ್ಯ ಅನ್ನೋದು ತಿಳ್ಕೊಂಡಿವಿ, ಆದ್ರೆ ದುಃಖ ನಿವೃತ್ತಿ ಆಗಿಲ್ಲ. ದುಃಖ ನಿವೃತ್ತಿಗಾಗಿ
ಇವೆಲ್ಲ ಉಪಾಯಗಳದಾವ. ಈ ಉಪಾಯಗಳಿಂದ ನೀವು ನಿಶ್ಚಯ ಜ್ಞಾನ ಮಾಡ್ಕೊಂಡು ದುಃಖ ನಿವೃತ್ತಿ ಮಾಡ್ಕೊಂಡ್ರಿ ಅಂತಂದ್ರೆ ಅದೇ ಮೋಕ್ಷದ ಸ್ಥಿತಿ. ಬಹಳ ಇಂಪಾರ್ಟೆಂಟ್ ಪಾಠಗಳು, ಬಹಳ ಇಂಪಾರ್ಟೆಂಟ್ ಪಾಠಗಳು. ಇಲ್ಲಿ ತನ ನಿಮ್ಮ ಹೃದಯ ಹದ ಮಾಡುವುದಕ್ಕೆ ಹೇಳಿದ ಪಾಠ. ಆ ಹೃದಯದಲ್ಲಿ ಬ್ರಹ್ಮಜ್ಞಾನದ ಬೀಜ ಬಿತ್ತುವ ಕಾಲ ಇದು. ಹದ ಆದಾಗ ಬೀಜ ಬಿತ್ತಾರೆ. ಅದಕ್ಕೆ ಬ್ರಹ್ಮಜ್ಞಾನದ ಬೀಜ ಬಿತ್ತುಕೊಂಡು ಈಗೇನಾಯ್ತು, ನೀವು ಬ್ರಹ್ಮ ಸ್ವರೂಪರಾಗುವಂತ ಒಂದು ಚಾನ್ಸಸ್ ಅದಾವ ಇಲ್ಲ ಅನಿಸ್ಲಕತ್ತದ ಇಲ್ಲ. ನೀವೆಲ್ಲ ನಿಶ್ಚಯ ಜ್ಞಾನ ಮಾಡ್ಕೊಂಡ್ರೆ ನಾನು ಬ್ರಹ್ಮ ಸ್ವರೂಪ ಆತ್ಮ ಸ್ವರೂಪ ಆತೀನಿ ಅಂತೇಳಿ, ನಾನು ಆತ್ಮ ಸ್ವರೂಪ ಆದ್ನಂದ್ರ ಸೂಕ್ಷ್ಮಾತಿ ಸೂಕ್ಷ್ಮವಾದ ಆತ್ಮ ಸ್ವರೂಪ ನಾನಾದಾಗ ದೊಡ್ಡದು ಬ್ರಹ್ಮಾದಿ ಬ್ರಹ್ಮ, ದೊಡ್ಡ ಬ್ರಹ್ಮಾಂಡವನ್ನ ನಾನು ಬ್ರಹ್ಮ ಅಂತ ಅರಿಲಿಕ್ಕೆ ಬರ್ತದೆ. ಮೊದಲು ನನ್ನ ಆತ್ಮನೇ ಸರಿಯಾಗಿಲ್ಲ ಅಂತ ಅಂದ್ಮೇಲೆ ಬ್ರಹ್ಮನನ್ನಂಗ ಆತ್ಮದ ದೃಷ್ಟಿಯಿಂದ ಬ್ರಹ್ಮನನ್ನು ಕಾಣಬಹುದೇ ಹೊರತು ಅನಾತ್ಮದ ದೃಷ್ಟಿಯಿಂದ ಬ್ರಹ್ಮಾಂಡ ಕಾಣ್ತೀರಿ ಅಷ್ಟೇ. ಎರಡು ದೃಷ್ಟಿಗಳವ ನಿಮ್ಮಲ್ಲಿ, ಜ್ಞಾನ ದೃಷ್ಟಿ, ಇನ್ನೊಂದು ಅಜ್ಞಾನ ದೃಷ್ಟಿ, ಒಂದು ಅರಿಯುವ ದೃಷ್ಟಿ, ಒಂದು ಅರಿಸಿಕೊಳ್ಳುವ ದೃಷ್ಟಿ. ಹೆಂಗದ ಪಾಠ? ಉಪಯೋಗದ? ಅನುಕೂಲ ಆಗ್ತದ ಸಾಧನೆಗೆ? ಅನುಕೂಲ ಆಗ್ತದೆ. ಮತ್ತೇನ್ ಮಾಂತೇಶ್ ಗುರುಗಳು ಅದಿರ? ಮಾಂತೇಶ್ ಪಾಟೀಲ್ ಮ್ಯೂಟ್ ಚಾಲು ಮಾಡಿಲ್ಲ, ಹಂಗೆ ಮಾತಾಡ್ಲಕತ್ತೀರ? ಏನ್ ಅದಿರ? ಇಲ್ಲ ಲೆಫ್ಟ್ ಆದಂಗ ಕಾಣಿಸ್ತಾರ. ಅದಾರಿ ಲಿಸ್ಟ್ನೊಳಗ ಅದರ ಸ್ವಲ್ಪ ಎಲ್ಲ ಬಿಟ್ಟು ಹೋದಂಗ ಕಾಣಿಸ್ತಾರ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಮುಂದಿಂದ ಏನ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಧನ್ಯವಾದಗಳು ಗುರುಗಳಿಗೆ. ಇವತ್ತಿನ ದಿವಸ ಬಹಳ ಪ್ರಾಮುಖ್ಯವಾದಂತಹ ವಿಷಯವನ್ನು ಮನುಷ್ಯ ನಮಗ ಅನಿಸ್ತದ ಏನು, ನಾವೆಲ್ಲವೂ ಬ್ರಹ್ಮಜ್ಞಾನ ತಿಳ್ಕೊಂಡು ಅಹಂಕಾರ ಮುಕ್ತರಾಗಿದ್ದೀವಿ ಅಂತ ನಮಗನಿಸ್ತದೆ. ಆದ್ರೂ ಕೂಡ ನಮ್ಮಲ್ಲಿ ನಮಗೆ ಗೊತ್ತಾಗ್ಲಾರ್ದಂಗ, ನಮಗೆ ತಿಳಿಲಾರ್ದಂಗ ಸಾತ್ವಿಕವಾದಂತ ಅಹಂಕಾರ ನಮ್ಮಲ್ಲಿರ್ತದೆ. ಅದೇ ಸಾತ್ವಿಕ ಅಹಂಕಾರ ನನಗೆ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಅದು ನಮ್ಮಲ್ಲಿ ತಿಳಿಲಾರ್ದೆ ನಮ್ಗೆ ಗೊತ್ತಾಗ್ಲಾರ್ದಂಗ ತಾನು ಕೆಲಸ ಮಾಡ್ತಿರ್ತ ಅನ್ನೋ ವಿಷಯವನ್ನು ಬಹಳ ಚೆನ್ನಾಗಿ